ಇರುವಾಗ ನಮ್ಮ ಜ್ಞಾನ ಮಿಥ್ಯಾ ಜ್ಞಾನ ರೂಪದಲ್ಲಿ ಇರ್ತದೆ, ಹೀಗೆ ತಿಳ್ಕೊಳ್ಬೇಕು. ಆಮೇಲೆ ಮಿಥ್ಯಾ ರೂಪದಲ್ಲಿ ಇರಬೇಕು ಅಂತಂದರೆ ನಮ್ಮ ಆತ್ಮ ಒಂದು ವೇಳೆ ಒಂದನೇ ಗುಣಸ್ಥಾನದಲ್ಲಿ ಇದೆ ಅಂತಂದಾಗ ನಮ್ಮ ಜ್ಞಾನ ಎಂಥದ್ದು? ಮಿಥ್ಯಾ ಜ್ಞಾನ. ಎರಡನೇ ಗುಣಸ್ಥಾನದಲ್ಲಿ ಇದೆ ಆವಾಗ ಮಿಥ್ಯಾ ಜ್ಞಾನ. ಮೂರನೇ ಗುಣಸ್ಥಾನದಲ್ಲಿದೆ ಆವಾಗ ಮಿಥ್ಯಾ ಜ್ಞಾನ. ನಮ್ಮ ಆತ್ಮ ಎಲ್ಲಿಯ ತನಕ ಮೂರು ಗುಣಸ್ಥಾನಗಳನ್ನು ಪಾರು ಮಾಡಿ ನಾಲ್ಕನೇ ಗುಣಸ್ಥಾನವನ್ನು ಹೊಂದುವುದಿಲ್ಲವೋ ಅಲ್ಲಿಯ ತನಕ ನಮ್ಮ ಜ್ಞಾನ ಮಿಥ್ಯಾ ಜ್ಞಾನವಾಗಿರುತ್ತದೆ. ಯಾವಾಗ ನಾಲ್ಕನೇ ಗುಣಸ್ಥಾನವನ್ನು ಪ್ರಾಪ್ತ ಮಾಡಿಕೊಳ್ತದೆ ಆವಾಗ ಸಮ್ಯಕ್ ಜ್ಞಾನವನ್ನು ಪ್ರಾಪ್ತ ಮಾಡಿಕೊಳ್ತದೆ. ಹೀಗೆ ನಮ್ಮ ಆತ್ಮನ ಜ್ಞಾನ ಮಿಥ್ಯಾ ಜ್ಞಾನವೇ ಆಗಿರಲಿ ಅಥವಾ ಸಮ್ಯಕ್ ಜ್ಞಾನವೇ ಆಗಿರಲಿ, ಇದು ಕ್ಷಾಯೋಪಶಮಿಕ ಜ್ಞಾನ. ಕೇವಲ ಜ್ಞಾನ ಅಲ್ಲ. ಕೇವಲ ಜ್ಞಾನಕ್ಕೆ ಎಂಥ ಜ್ಞಾನ ಅಂತ ಅನ್ಬೇಕು? ಕ್ಷಾಯಿಕ ಜ್ಞಾನ ಅಂತ ಹೇಳಬೇಕು. ಕೇವಲ ಜ್ಞಾನ ಕ್ಷಾಯಿಕ ಜ್ಞಾನ ಅಂದರೆ ಏನು? ಸಂಪೂರ್ಣ ಜ್ಞಾನಾವರಣೀಯ ಕರ್ಮಗಳ ಕ್ಷಯದಿಂದ, ಸಂಪೂರ್ಣ ನಾಶದಿಂದ ಉತ್ಪನ್ನವಾಗುವಂತಹ ಜ್ಞಾನಕ್ಕೆ ಕೇವಲ ಜ್ಞಾನ ಎನ್ನಬೇಕು. ಅಂದರೆ ಕ್ಷಾಯಿಕ ಜ್ಞಾನ ಎನ್ನಬೇಕು. ಕ್ಷಾಯಿಕ ಅನ್ನಬೇಕು, ಕ್ಷಯದಿಂದ ಉತ್ಪನ್ನವಾಗಬೇಕಲ್ಲ. ಕೇವಲ ಜ್ಞಾನ ಕರ್ಮಗಳ ಉದಯ ಇರುವಾಗ, ಕರ್ಮಗಳ ಬಂಧ ಆಗುವಂತಹ ಪರಿಸ್ಥಿತಿಯಲ್ಲಿರುವಾಗ ಕೇವಲ ಜ್ಞಾನ ಆಗುವುದೇ ಇಲ್ಲ. ನಾವು ಜ್ಞಾನಾವರಣಿ ಕರ್ಮಗಳನ್ನು ಕಟ್ಕೊಳ್ತಾ ಇದ್ದೀವಿ ಅಥವಾ ಜ್ಞಾನಾವರಣಿ ಕರ್ಮದ ಉದಯ ಇದೆ ಅಂತನ್ನುವಂತಹ ಪರಿಸ್ಥಿತಿಯಲ್ಲಿ ನಮಗೆ ಕ್ಷಾಯಿಕ ಜ್ಞಾನ ಇರುವುದೇ ಇಲ್ಲ. ಆಮೇಲೆ ಎಷ್ಟು ಜ್ಞಾನಗಳಿರಲಿಕ್ಕೆ ಶಕ್ಯ? ಮತಿ ಜ್ಞಾನ, ಶುದ್ಧ ಜ್ಞಾನ, ಅವಧಿ ಜ್ಞಾನ, ಮನಃ ಪರಿಜ್ಞಾನ. ಈ ನಾಲ್ಕು ಜ್ಞಾನಗಳ ಅಸ್ತಿತ್ವ ಯಾವ ಗುಣಸ್ಥಾನದಿಂದ ಯಾವ ಗುಣಸ್ಥಾನದವರೆಗೆ ಇರುತ್ತದೆ? ಆಮೇಲೆ ಒಂದನೇ, ಎರಡನೇ, ಮೂರನೇ ಗುಣಸ್ಥಾನದಲ್ಲಿ ಇರುವಂತಹ ಜ್ಞಾನ ಅದು ಕ್ಷಾಯೋಪಶಮಿಕವೋ ಅಥವಾ ಕ್ಷಾಯಿಕವೋ? ಅದು ಕ್ಷಾಯೋಪಶಮಿಕ. 4ರಿಂದ 12ರವರೆಗೆ ಇರುವಂತಹ ಜ್ಞಾನ ಅದು ಕೂಡ ಕ್ಷಾಯೋಪಶಮಿಕ. ಇದು ಕ್ಷಾಯೋಪಶಮಿಕ, ಅದು ಕ್ಷಾಯೋಪಶಮಿಕ ಅಂದ ಮೇಲೆ ನಾವು ಒಂದರಿಂದಲೇ ಅಂತ ತಗೋಬೇಕಲ್ಲ. ಒಂದರಿಂದಲೇ ಹೇಳಬೇಕು ಅದನ್ನು. 1ನೇ ಗುಣಸ್ಥಾನದಿಂದ 12ನೇ ಗುಣಸ್ಥಾನದವರೆಗೆ ನಮ್ಮ ಜ್ಞಾನ ಕ್ಷಾಯೋಪಶಮಿಕ ಜ್ಞಾನ. ನಮ್ಮ ಜ್ಞಾನ ಕ್ಷಾಯೋಪಶಮಿಕ ಜ್ಞಾನ. ಈ ಕ್ಷಾಯೋಪಶಮಿಕ ಜ್ಞಾನವೇ 2 ಪ್ರಕಾರವಾಗಿದೆ. ಮಿಥ್ಯಾ ಕ್ಷಾಯೋಪಶಮಿಕ ಮತ್ತು ಸಮ್ಯಕ್ ಕ್ಷಾಯೋಪಶಮಿಕ. 1ರಿಂದ 3ರವರೆಗೆ ಕುಮತಿ ಜ್ಞಾನ, ಕುಶ್ರುತ ಜ್ಞಾನ, ಕೋದಿ ಜ್ಞಾನ ಇದೆ. ಅವಧಿ ಜ್ಞಾನ ಇದೆ. ಆಮೇಲೆ ಅವಧಿ ಜ್ಞಾನ ಇರ್ತದೆ ಅಲ್ಲ, ವಿಭಂಗಾವಧಿ ಅಂತಾರೆ ಅದಕ್ಕೆ. ಕು ಅವಧಿಗೆ ವಿಭಂಗಾವಧಿ ಅನ್ನುವಂಥ ಹೆಸರು ಇದೆ. ವಿಭಂಗಾವಧಿ ಜ್ಞಾನ ಅಂದರೆ ಕು ಅವಧಿ ಜ್ಞಾನ. ಇನ್ನು ನಾವು ಕಾಯಯೋಗದಲ್ಲಿ ಪ್ರವೇಶ ಮಾಡೋಣ. ಕಾಯಯೋಗ ಅಂದರೆ ಏನು? ಪೂರ್ತಿ ಆಗಲಿಲ್ಲ ಅದು. ದೋಷಗಳು 4. ನಿನ್ನಿನ ವಿಷಯ ಕಂಟಿನ್ಯೂ ಆಗ್ತಾ ಇದೆ. ದೋಷಗಳಿಗೆ ಭೇದಗಳೆಷ್ಟು? 4. ನಾವು ಯಾವುದೇ ವೃತ್ತದಲ್ಲಿ, ಅದು ಸಮ್ಯಕ್ತ ವೃತ್ತವೇ ಆಗಿರಲಿ ಅಥವಾ ಚಾರಿತ್ರ ಎಂಬ ವೃತ್ತವೇ ಆಗಿರಲಿ, ಯಾವುದೇ ವೃತ್ತದಲ್ಲಿ ದೋಷವನ್ನು ಹಚ್ಚಿಕೊಳ್ತೀವಿ ಅಂತಂದರೆ ಕೇವಲ 4 ಪ್ರಕಾರವಾಗಿ ಮಾತ್ರ ಹಚ್ಚಿಕೊಳ್ತೀವಿ.
4 ಪ್ರಕಾರದಿಂದ. ಯಾವ್ಯಾವ 4? ಅತಿಕ್ರಮ, ವ್ಯತಿಕ್ರಮ, ಅತಿಚಾರ ಮತ್ತು ಅನಾಚಾರ. ಅತಿಕ್ರಮ ಅಂತಂದರೆ ಯಾವುದು ದೋಷಪೂರ್ಣವಾದ ಕಾರ್ಯ ಇದೆಯೋ ಅದನ್ನು ಮಾಡಬೇಕು ಅನ್ನುವಂಥ ವಿಚಾರ ಬಂತು, ಮನಸ್ಸಿಗೆ ಬಂತು. ಬಂದ ತಕ್ಷಣ ಹತ್ತಿತದು, ಮನಸ್ಸಿನಲ್ಲಿ ಬಂದ ತಕ್ಷಣ ಇತ್ತು. ಉದಾಹರಣೆಗೆ ರಾತ್ರಿ ಭೋಜನ ತ್ಯಾಗ ಇದೆ ಅಂತ ಇಟ್ಕೊಳ್ಳಿ, ವಾಸ ಮಾಡುವಂಥ ನಿಯಮ ಇದೆ ನಿಮಗೆ. ಆಮೇಲೆ ಯಾವುದೇ ಒಂದು ಪ್ರಸಂಗದಲ್ಲಿ ಇದ್ದೀರ, ಅಲ್ಲಿ ಊಟ ಮಾಡಬೇಕು ಅನ್ನುವಂತಹ ಪ್ರಸಂಗ ಬಂದುಬಿಡ್ತು. ಅಂದರೆ ಎಂಥ ಪ್ರಸಂಗ ಬಂತು ಅಂತಂದರೆ, ರಾತ್ರಿ ಅಂತಂದ್ರೆ ಏನು 12 ಗಂಟೆಗೆ ಏನು ಊಟ ಮಾಡ್ತಾ ಇಲ್ಲ, ಆದರೆ ಟೈಮ್ ಆಗಿ ಹೋಗಿದೆ, ಎಷ್ಟು ಹೊತ್ತಂತೂ ಮುಳುಗಿದೆ, ಆದರೂ ಬೆಳಕಿದೆ. ಊಟ ಮಾಡಬೇಕು ಮಾಡಬಾರ್ದು ಅನ್ನುವಂಥ ಈ ಭ್ರಾಂತಿಯಲ್ಲಿ, ಈ ಒಂದು ಸಂಶಯಪೂರ್ಣವಾಗಿರತಕ್ಕಂತಹ ಸ್ಥಿತಿಯಲ್ಲಿ ನಾವು ಊಟ ಮಾಡೋಣ, ಇನ್ನೂ ಬೆಳಕಿದೆಯಲ್ಲ, ಅದಕ್ಕೇನಾಗ್ತದೆ ಅಂತ ಬಂತಲ್ಲ. ಇದು ಯಾವ ದೋಷ? ಅತಿಕ್ರಮ ದೋಷ. ಕೇವಲ ಮನಸ್ಸಿನಲ್ಲಿ ಬಂದಿದೆ. ಇನ್ನು ಊಟ ಮಾಡಲಿಕ್ಕೆ ತಯಾರಿ ನಡೀತು, ಪುರುಷಾರ್ಥ ನಡೀತು, ಹೋಗುವಂಥ ಪ್ರಯತ್ನ ನಡೀತು, ಇದು ವ್ಯತಿಕ್ರಮ. ಆಮೇಲೆ ಹೋಗಿ ಊಟ ಮಾಡಿತಾಯಿತು. ಎಷ್ಟು ಲೇಟ್ ಆಗಿತ್ತು? ಅಷ್ಟೇ ಒಂದು 15-20 ನಿಮಿಷ ಲೇಟ್ ಆಗಿತ್ತು. ಊಟ ಮಾಡಿಬಿಟ್ಟಿದ್ದೀವಿ, ಆದರೂ ಕೂಡ ಅದು ದೋಷ ಬಂತಲ್ಲ. ಅತಿಕ್ರಮ ಆಯಿತು, ವ್ಯತಿಕ್ರಮ ಆಯಿತು. ಊಟ ಮಾಡಿತು ಅಂತಂದರೆ ಅತಿಚಾರ ಆಯಿತು. ಆಮೇಲೆ ಇದೇ ಥರ ಊಟ ಮಾಡ್ತಾ ಇರೋಣ, ಯಾಕಂದರೆ ನಿನ್ನೆ ಮಾಡಿತ್ತು, ಇವತ್ತು ಮಾಡೋಣ, ಆಮೇಲೆ ನಾಳೆ ಮಾಡೋಣ, ಏನಾಗ್ತದೆ ತಗೋರು, ಒಂದು ಅರ್ಧ ತಾಸು ನಡೀತದೆ ಅಂತ ಹೇಳಿಬಿಟ್ಟು ಒಂದು ಅರ್ಧ ತಾಸು ಲೇಟ್ ಆದ್ರೂ ಇದೇ ಥರ ನಡೀಲಿ ಅಂತ ನಿರ್ಣಯ ಮಾಡಿಕೊಂಡು ಊಟ ಮಾಡೋದು ಪ್ರಾರಂಭ ಆಯಿತು. 1 ಸಲ ಅಲ್ಲ, 2 ಸಲ ಅಲ್ಲ, ನಿರಂತರವಾಗಿ ಅರ್ಧ ಗಂಟೆ ಲೇಟ್ ಊಟ ಮಾಡೋದು ಶುರು ಆಯಿತು ಅಂತಂದರೆ ಅದು ಯಾವ ದೋಷ? ಅನಾಚಾರ. ಅನಾಚಾರದಲ್ಲಿ ನಿರಂತರತೆ ಇರ್ತದೆ, ಕಂಟಿನ್ಯೂ ಆಗಿ ದೋಷವನ್ನು ಹಚ್ಚಿಕೊಳ್ತಿರ್ತಾನೆ. ಅತಿಚಾರದಲ್ಲಿ 1 ಸಲ, ಯಾವಾಗಾದರೂ ಒಮ್ಮೆ. ಅದಕ್ಕಾಗಿ ಅತಿಚಾರ ದೋಷ ಏನಿದೆ ಅದು ಯಾವಾಗ ಒಮ್ಮೊಮ್ಮೆ ಸಂದರ್ಭ ಬಂದಾಗ ಮಾತ್ರ ಅತಿಚಾರ ದೋಷ ಹತ್ತುತ್ತದೆ, ಯಾವಾಗಾದರೂ ಒಮ್ಮೆ. ಅದಕ್ಕಾಗಿ ಇದನ್ನು ಲಕ್ಷ್ಯದಲ್ಲಿ ಇಟ್ಕೊಳ್ಳಿ. 3 ದೋಷಗಳು ವ್ರತದಲ್ಲಿ ಉಂಟಾದಾಗ ವ್ರತ ಭಂಗ ಆಗುವುದಿಲ್ಲ. ವ್ರತ ಉಳಿದಿರ್ತದೆ. ಹೇಗೆ ಉಳಿದಿರ್ತದೆ ಅಂತಂದರೆ ಇದಕ್ಕೊಂದು ಉದಾಹರಣೆ ನೋಡಿ, ಪಕ್ಕಾ ಉದಾಹರಣೆಯನ್ನು ನೆನಪಿನಲ್ಲಿ ಇಟ್ಕೊಳ್ಳಿ. ನಿಮ್ಮ ವಸ್ತ್ರ ಇದೆ, ಹೊಸದಾಗಿ ಇದೆ, ಶುಭ್ರವಾಗಿದೆ, ಶುಭ್ರ ವಸ್ತ್ರ, ಅದನ್ನು ರಕ್ಷಣೆ ಮಾಡಿಕೊಳ್ತಾ ಇದ್ದೀರ. ಏಕೆಂದರೆ ಅದಕ್ಕೆ ಮಣ್ಣು ಹತ್ತಬಾರ್ದು, ಧೂಳಿ ಕಣಗಳು ಕೂತ್ಕೊಳ್ಬಾರ್ದು, ಏನಾಗಬಾರ್ದು, ಹೇಗಿದೆ ಹಾಗೇನೆ ಉಳಿಬೇಕು ಅನ್ನುವಂಥ ಅಪೇಕ್ಷೆ ನಿಮಗೆ. ಇನ್ನು ಸುಂಟರ ಗಾಳಿ ಬಂತು, ಹೆಂಗೆ ರಕ್ಷಣೆ ಮಾಡ್ಕೊಳ್ಳೋರು? ಎಲ್ಲ ಧೂಳಿ ಕಣ್ಣುಗಳು ಬಂದು ಬಟ್ಟೆ ಮೇಲೆ ಕೂತ್ಕೊಂಡು ಬಿಡ್ತವೆ. ಇದು ಅತಿಕ್ರಮ. ಇನ್ನು ಸುಂಟರ ಗಾಳಿ ಬಂದು ನಮ್ಮನ್ನೇನು ಮಾಡಿತು ಅಂತಂದರೆ ನೂಕು ಹಾಕಿಬಿಡ್ತು. ನೂಕು ಹಾಕಿದಾಗ ನಾವು ಎಲ್ಲಿ ಬಿದ್ದು ಬಿಡ್ತೇವೆ ಅಂತಂದರೆ ಕೊಳಚೆಯಲ್ಲಿ ಬಿದ್ದು ಬಿಡ್ತೇವೆ. ಬಟ್ಟೆ ಮೊದಲು ಧೂಳಾಗಿತ್ತು, ಈಗ ಕೊಳಚೆಯ ರೂಪದಲ್ಲಿ ಪರಿಣಮಿಸಿತು. ಆಮೇಲೆ ಕೊಳಚೆಯಲ್ಲಿ ಬಿದ್ದಿನಲ್ಲ ಅಂತ ಹೇಳಿಬಿಟ್ಟು ಬಿದ್ದವನೇ ಹೇಳುತ್ತಿದ್ದ ಮೇಲೆ, ಆದರೆ ಅಲ್ಲಿ ಯಾವುದೋ ಒಂದು ವಸ್ತು, ಒಂದು ನಮ್ಮ ಬಟ್ಟೆ ಅಲ್ಲಿ ಸಿಕ್ಕಾಕೊಳ್ತಕ್ಕಂತಹ ಯಾವುದೇ ಒಂದು ಸಂದರ್ಭ ಅದು ಕೂಡ ಬಂತು. ನಮ್ಮ ಬಟ್ಟೆ ಅದಕ್ಕೆ ಸಿಕ್ಕಾಕೊಂಡು ಬಿಡ್ತು. ಏಳುವಾಗ ಗೊತ್ತಾಗಲಿಲ್ಲ, ಬಟ್ಟೆ ಏಳುವಾಗ ಟರ್ ಅಂತ ಹರಿತು. ಎಷ್ಟು ಹರಿತು? ಸ್ವಲ್ಪ ಹರಿತು, ಎಲ್ಲ ಏನು ಹರಿಲಿಲ್ಲ,
ಸ್ವಲ್ಪ ಹರಿತು, ಒಂದು 6 ಇಂಚ್ ಹರಿದು ಹೋಯಿತು. 6 ಇಂಚ್ ಹರಿದಿತ್ತು ಅಂತಂದರೆ ಅದನ್ನು ಹೊಲ್ಕೊಂಡು ಮತ್ತೆ ಬಟ್ಟೆಯನ್ನು ಉಪಯೋಗಿಸ್ಕೊಳ್ಬೋದು. ಆದರೆ ಮುಂದೆ ಏನಾಯಿತು ಅಂತಂದರೆ ಅಲ್ಲಿ 6 ಇಂಚ್ ಹರಿತು, ಹರಿದ ತಕ್ಷಣ ಮತ್ತೇನಾಯ್ತು ಅಂತಂದ್ರೆ ಗಾಡಿ ಮೇಲೆ ಹೊಂಟಿದ್ನಲ್ಲ, ಅದಕ್ಕಾಗಿ ಗಾಡಿ ಪೆಟ್ರೋಲ್ ಏನಿತ್ತಲ್ಲ ಅದಕ್ಕೆ ಬೆಂಕಿ ಹತ್ತಿತು. ಬೆಂಕಿ ಹತ್ತಿದ್ದಕ್ಕೆ ತನ್ನ ರಕ್ಷಣೆಯನ್ನು ಮಾಡ್ಕೊಳ್ಳೋ ಪ್ರಯತ್ನ ಮಾಡ್ತಾ ಇದ್ದ, ಆದರೆ ಬಟ್ಟೆಗೆ ತಗಲಿತು. ಆ ಬಟ್ಟೆಯ ಮೇಲೆ ಈಗ ಪೆಟ್ರೋಲ್ನೂ ಬಿದ್ದಿದೆ ಮತ್ತು ಬೆಂಕಿನೂ ಹತ್ಕೊಂಡಿದೆ. ಇನ್ನು ಬಟ್ಟೆಯನ್ನು ಅಷ್ಟೇ ಅಲ್ಲ, ತನ್ನನ್ನು ರಕ್ಷಣೆ ಮಾಡಿಕೊಳ್ತಕ್ಕಂಥ ಪ್ರಸಂಗ ಬಂತು. ಬಟ್ಟೆಗೆ ಬೆಂಕಿ ಆಯಿತು, ಬಟ್ಟೆ ಎಲ್ಲ ಸುಟ್ಟು ಹೋಯಿತು, ಮೈನೂ ಸುಟ್ಟಿತು. ಆಮೇಲೆ ಸಂಪೂರ್ಣವಾಗಿ ಬಟ್ಟೆ ಸುಟ್ಟು ಬೂದಿಯಾದಾಗ ಅದು ಉಳಿಯುತ್ತೆ. 6 ಇಂಚ್ ಹರಿದಿದೆ ಅಂತಂದರೆ ಅದನ್ನು ಹಾಕ್ಕೊಳ್ಬೋದು, ಕೊಳಚೆಯಾಗಿದೆ ಅಂತಂದ್ರೂ ಅದನ್ನು ಧರಿಸ್ಬೋದು, ಧೂಳಿ ಕಣದಿಂದ ಮಲಿನವಾಗಿದೆ ಅಂತಂದರೆ ಅದನ್ನು ಕೂಡ ಧರಿಸಿಕೊಳ್ಳಬಹುದು. ಆದರೆ ಸುಟ್ಟು ಹೋಯಿತು ಅಂತಂದಾಗ ಸುಟ್ಟು ಹೋಗೋದು ಅನಾಚಾರ ದೋಷ, ಕೊಳಚೆಯಾಗುವುದು ಅತಿಚಾರ, ಹರಿಯುವುದು 6 ಇಂಚ್ ಹರಿಯುವುದು ಅತಿಚಾರ ದೋಷ. ಅತಿಚಾರ ದೋಷ ಹತ್ತಿದಾಗ ನಮ್ಮ ವ್ರತ ವ್ಯರ್ಥವಾಗುವುದಿಲ್ಲ. ನಮ್ಮ ವ್ರತಗಳು ವ್ಯರ್ಥವಾಗಿವೆ ಅಂತಲ್ಲ, ಇನ್ನೂ ಕೆಲಸಕ್ಕೆ ಬರುವಂತಿವೆ. ಏನು ಮಾಡೋದು? ಪ್ರತಿಕ್ರಮಣ ಮಾಡುವುದು. ಪ್ರತಿಕ್ರಮದಲ್ಲಿ ಏನು ಮಾಡೋದು? ಆ 6 ಇಂಚ್ ಏನು ಹರಿದಿದೆಯಲ್ಲ ಅದನ್ನು ಹೊಲಿಸ್ಕೊಂಡು ಬಿಡೋದು, ಆ ವೃತ್ತಗಳನ್ನು ಹೊಲಿಸಿಕೊಳ್ಳೋದು. ಒಂದು ಸ್ವಲ್ಪ ಹರಿದಿತ್ತು ಹೊಲಿಸ್ಕೊಂಡು ಬಿಡೋದು, ಹೊಲಿದು ಹಾಕೊಳ್ಳೋದು. ಅದಕ್ಕೇನೆ ಜೈನ ಧರ್ಮದಲ್ಲಿ ವ್ರತಿಗಳಿಗೆ ಏನು ಹೇಳ್ತಾರೆ ಅಂತಂದರೆ, ಭಗವಂತರು 3 ಪ್ರಕಾರದ ದೋಷಗಳು ತಗಲಿದಾಗ ಹೆದರಿಕೊಳ್ಳುವಂಥ ಅವಶ್ಯಕತೆ ಏನೂ ಇಲ್ಲ. ಆದರೆ ಬೆಂಕಿ ಹತ್ತಿ ಸುಟ್ಟು ಹೋಯಿತು ಅಂತಂದರೆ ಎಲ್ಲ ವ್ರತ, ಎಲ್ಲ ಬಟ್ಟೆನೇ ಸುಟ್ಟು ಹೋಯಿತು ಅಂತಂದರೆ ಆವಾಗ ದೊಡ್ಡ ಸಮಸ್ಯೆ. ಹೊಸದಾದ ಬಟ್ಟೆಯನ್ನು ಮತ್ತೆ ಧರಿಸಬೇಕು. ಹಾಗೆ ಅನಾಚಾರ ದೋಷಗಳು ಬಂದಾಗ ಹೊಸ ವ್ರತವನ್ನೇ ಸ್ವೀಕಾರ ಮಾಡಬೇಕು, ಪುನಃ ಸ್ವೀಕಾರ ಮಾಡುವಂಥ ಪ್ರಸಂಗ ಅಲ್ಲಿ ಇರ್ತದೆ. ಗೊತ್ತಾಯ್ತಲ್ಲ? ಈಗ 4 ಪ್ರಕಾರದ ದೋಷಗಳ ಸ್ವರೂಪ ಗೊತ್ತಾಯಿತು. ಅತಿಕ್ರಮ, ವ್ಯತಿಕ್ರಮ, ಅತಿಚಾರ, ಅನಾಚಾರ. ಎಷ್ಟರವರೆಗೆ ವ್ರತಗಳು ಸುರಕ್ಷಿತವಾಗಿರ್ತವೆ? 3 ದೋಷಗಳವರೆಗೆ ವ್ರತಗಳು ಸುರಕ್ಷಿತವಾಗಿ ಇರುತ್ತವೆ. 4ನೇ ದೋಷ ಉಂಟಾದಾಗ ಆ ವ್ರತ ಇರುವುದೇ ಇಲ್ಲ. ಆಮೇಲೆ ಏನು ಮಾಡಬೇಕು? ಈ ಥರದ್ದೇನಾದರೂ ದೋಷ ಉಂಟಾಗಿದ್ದರೆ ಪುನಃ ಹೊಸದಾಗಿ ವ್ರತವನ್ನು ಸ್ವೀಕಾರ ಮಾಡಬೇಕು. ಅದೇನೋ ಮೊದಲಿಂದ ಅನಾಚಾರ ದೋಷದಿಂದ ನಷ್ಟವಾಯಿತು ಆಗಲಿ, ಆದರೆ ಪುನಃ ಮಾಡಬೇಕು ಮಾಡಬೇಕು. ಏಕೆಂದರೆ ವ್ರತಗಳಿಂದಲೇ ನಮ್ಮ ಕಲ್ಯಾಣ. ವ್ರತಗಳೇ ಧರ್ಮ, ಚಾರಿತ್ರ ಧರ್ಮ. ಅದು ಸಮ್ಯಕ್ ದರ್ಶನ ಇದೆ, ಜ್ಞಾನ ಇದೆ ಮತ್ತು ಚಾರಿತ್ರ ಇದೆ ಅಂತಂದರೆ ಆ ಚಾರಿತ್ರ ಧರ್ಮ ಬೇಕು ಅಂತನ್ನುವಂಥವರು ನಷ್ಟವಾಗಿದ್ದರೂ ಕೂಡ ಪುನಃ ಸ್ವೀಕಾರ ಮಾಡ್ತಾರೆ, ವಾಪಸ್ ತೊಗೊಂಡ್ಬಿಡ್ತಾರೆ ಮತ್ತೆ. ಆಮೇಲೆ ಪ್ರತಿಕ್ರಮಣವನ್ನು ಮಾಡೇ ಮಾಡ್ತಾರೆ. ಯಾವ ವ್ರತಗಳನ್ನು ನಾನು ನಾಶ ಮಾಡಿದ್ದೇನೆ ಆ ವ್ರತಗಳ ವಿಷಯದಲ್ಲಿ ಪ್ರತಿಕ್ರಮಣ ಮಾಡುತ್ತೇನೆ, ಪ್ರಾಯಶ್ಚಿತ್ತವನ್ನು ಪಡೆದುಕೊಳ್ಳುತ್ತೇನೆ ಅಂತ ಹೇಳಿಬಿಟ್ಟು ಈ ಒಂದು ಯಾವ ವಿಧಿ ಇದೆ ಪ್ರತಿಕ್ರಮಣ ಮಾಡುವಂತಹ ಮತ್ತು ಪ್ರಾಯಶ್ಚಿತ್ತವನ್ನು ಪಡೆದುಕೊಳ್ತಕ್ಕಂಥ ಯಾವ ವಿಧಿ ಇದೆ ಅದು ಆತ್ಮಕಲ್ಯಾಣಕ್ಕಾಗಿ ಇರುವಂತಹ ವಿಷಯ. ಅದಕ್ಕಾಗಿ ಯಾರೂ ಹೆದರಬಾರ್ದು. ಯಾವ ದೋಷ ಹತ್ತಿದ್ರೂ ವ್ರತಗಳಿಗೆ ಹೆದರಬಾರ್ದು, ಅಥವಾ ದೋಷ ಹತ್ತುತ್ತವೆ ಅಂತ ಹೇಳಿಬಿಟ್ಟು ವ್ರತಗಳಿಂದಲೇ ದೂರಿದ್ರೆ ಅದು ಅನಾಚಾರ ಇದ್ದಂಗಲ್ಲ. ನಮಗೆ ವ್ರತ ಬೇಡ ಯಾಕಂತಂದರೆ ತಗೊಂಡಾಗ ಮತ್ತೆ ದೋಷ ಹತ್ತವಂತ. ಎಂಥ ದೋಷಗಳು? ಅತಿಕ್ರಮ, ವ್ಯತಿಕ್ರಮ, ಅತಿಚಾರ ಅಂತೂ ಪ್ರತಿಯೊಬ್ಬರಿಗೂ ಹತ್ತುವಂತಹ ವಿಷಯ. 3 ದೋಷಗಳಂತೂ ಪ್ರತಿಯೊಬ್ಬರಿಗೆ ಹತ್ತುತ್ತವೆ. ಅದಕ್ಕೆ ಪ್ರತಿಕ್ರಮಣ ಇದೆ, ಪ್ರಾಯಶ್ಚಿತ್ತ ಇದೆ.
ಆಮೇಲೆ ತೆಗೆದುಕೊಂಡಿರ್ತಕ್ಕಂಥ ವೃತ್ತಗಳು ಹಳೆಯ ವೃತ್ತಗಳೇ ಇದ್ದಿರ್ತವೆ. ಅನಾಚಾರ ದೋಷವಾಯಿತು ಅಂತಂದರೆ ಹೊಸದಾಗಿ ಪಡೆಯಬೇಕು. ಅತಿಚಾರ ದೋಷದವರೆಗೆ ಹತ್ತಿವೆ ಅಂತಂದರೆ ಅದೇ ನಡೀತದೆ. ಯಾಕಂದರೆ 6 ಇಂಚ್ ಹರಿದಿರ್ತದೆ, ಕೊಳೆ ಆಗಿರ್ತದೆ, ಧೂಳಿ ಕಣದಿಂದ ಮಲಿನವಾಗಿರ್ತದೆ. ಇದು ಎಲ್ಲವನ್ನ ಸರಿಪಡಿಸಿಕೊಳ್ಬಹುದು. ಎಲ್ಲವನ್ನ ಸರಿಪಡಿಸಿಕೊಂಡು ಮತ್ತೆ ಪುನಃ ಮೋಕ್ಷ ಮಾರ್ಗದಲ್ಲಿ ಹತ್ತಬಹುದು. ಹೀಗೆ ಯಾವುದೇ ವ್ರತಗಳಿಗೆ ಎಂಥ ವ್ರತ ಇದ್ದರೂ ಕೂಡ, ಅದು ರಾತ್ರಿ ಭೋಜನವಿರಲಿ, ಸಮ್ಯಕ್ ದರ್ಶನ ಇರಲಿ, ಅಥವಾ ಅಣುವ್ರತ, ಅಹಿಂಸಾನುವ್ರತ ಇರಲಿ, ಸತ್ಯಾನುವ್ರತ ಇರಲಿ, ಎಂಥದ್ದೇ ಆಗಿರಲಿ, ಆ ವ್ರತಗಳಲ್ಲಿ ದೋಷಗಳು ಉಂಟಾಗ್ತವೆ ಅಂತಂದರೆ ಕೇವಲ 4 ಪ್ರಕಾರವಾಗಿ ದೋಷಗಳು ಉಂಟಾಗ್ತವೆ. ಇದಕ್ಕಿಂತ ಹೆಚ್ಚು ಇಲ್ಲ. 4 ಪ್ರಕಾರದ ಹಂತಗಳಿವೆ, ಅವಸ್ಥೆಗಳಿವೆ ಅದಕ್ಕೆ. ಹೀಗೆ ಈ ದೋಷಗಳ ಬಗ್ಗೆ ತಿಳಿದುಕೊಂಡದ್ದಾಯಿತು. ಇಲ್ಲಿ ಕಾಯಯೋಗವನ್ನು ತಿಳ್ಕೊಳ್ಳೋಣ. ಕಾಯಯೋಗ, ಕಾಯಯೋಗಗಳಲ್ಲಿ ಎಷ್ಟು ಭೇದ? 7 ಭೇದಗಳಿವೆ. ಔದಾರಿಕ ಕಾಯಯೋಗ, ಔದಾರಿಕ ಮಿಶ್ರ ಕಾಯಯೋಗ, ವೈಖರಿಕ ಕಾಯಯೋಗ, ವೈಖರಿಕ ಮಿಶ್ರ ಕಾಯಯೋಗ, ಆಹಾರಕ ಕಾಯಯೋಗ, ಆಹಾರಕ ಮಿಶ್ರ ಕಾಯಯೋಗ ಹಾಗೂ ಕಾರ್ಮನ ಕಾಯಯೋಗ. ಈ ಯೋಗಗಳು 4 ಗತಿಗಳ ಜೀವಿಗಳಿಗೆ ಯಾರ್ಯಾರಿಗೆ ಆಗ್ತವೆ ಅನ್ನೋದನ್ನು ಮೊದಲು ಅದನ್ನು ತಿಳ್ಕೊಳ್ಳೋಣ. ಔದಾರಿಕ ಕಾಯಯೋಗ ಅಂದರೆ ಔದಾರಿಕ ಶರೀರ. ಔದಾರಿಕ ಶರೀರದ ಯಾವ ಒಂದು ಹಲನಚಲನ ಪ್ರವೃತ್ತಿ ಇದೆಯೋ, ಅಂದರೆ ಗಮನಶೀಲ ಪ್ರವೃತ್ತಿ, ಅಸ್ಥಿರ ಪ್ರವೃತ್ತಿ ಇದೆಯೋ ಅದಕ್ಕೆ ಕಾಯಯೋಗ ಅಂತ ಕರೀಬೇಕು. ಔದಾರಿಕ ಶರೀರ ಎಷ್ಟು ಗತಿಯ ಜೀವಿಗಳಿಗಿರ್ತದೆ? ಮನುಷ್ಯ ಗತಿಯ ಮನುಷ್ಯರಿಗೆ ಮತ್ತು ತಿರ್ಯಂಚ ಗತಿಯ ಎಲ್ಲ ಪ್ರಕಾರದ ತಿರ್ಯಂಚ ಪ್ರಾಣಿಗಳಿಗೆ ಇರುವಂತಹ ಶರೀರ ಔದಾರಿಕ ಶರೀರ. ಇನ್ನು ವೈಖರಿಕ, ವೈಖರಿಕ ಶರೀರ ಯಾರಿಗಿರ್ತದೆ? ಎಷ್ಟು ಗತಿಯ ಜೀವಿಗಳಿಗೆ? 2 ಗತಿಯ ಜೀವಿಗಳಿಗೆ. ಯಾವ್ಯಾವ ಗತಿ? ದೇವಗತಿಯ ದೇವತೆಗಳಿಗೆ ವೈಖರಿಕ ಶರೀರ ಇರುತ್ತದೆ, ಮತ್ತು ನರಕಗತಿಯ ನಾರ್ಕಿ ಜೀವಿಗಳಿಗೆ ವೈಖರಿಕ ಶರೀರ ಇರುತ್ತದೆ. ಇನ್ನು ಆಹಾರಕ ಶರೀರ, ಆಹಾರಕ ಶರೀರ ಯಾರಿಗಿರ್ತದೆ? 6ನೇ 7ನೇ ಗುಣಸ್ಥಾನವರ್ತಿ ದಿಗಂಬರ ಮುನಿಗಳಿಗೆ ಈ ಆಹಾರಕ ಶರೀರ ಇರ್ತದೆ. ಅಂದರೆ ಈಗ ಪಂಚಮ ಕಾಲದಲ್ಲಿ ಇದೆ ಏನಂತ ಪ್ರಶ್ನೆ. ಈಗ ಪಂಚಮ ಕಾಲದಲ್ಲಿ ಆಹಾರಕ ಶರೀರ ಇರುವುದಿಲ್ಲ. ಏಕೆಂತಂದರೆ ಪಂಚಮ ಕಾಲದಲ್ಲಿ ಉತ್ತಮ ಸಹನಗಳು ಲಭಿಸುವುದಿಲ್ಲ. 1ನೇ ಸಹನನ, 2ನೇ ಸಹನನ ಮತ್ತು 3ನೇ ಸಹನಗಳು ಪಂಚಮ ಕಾಲದಲ್ಲಿ ಸಿಗುವುದೇ ಇಲ್ಲ. ಅದಕ್ಕಾಗಿ ಆಹಾರಕ ಶರೀರ ಅನ್ನುವಂಥದ್ದು ಪಂಚಮ ಕಾಲದಲ್ಲಿ ಎಂಥ ಮುನಿಗಳಿದ್ರೂ ಕೂಡ ಅವರಿಗೆ ಪ್ರಕಟವಾಗಲಿಕ್ಕೆ ಶಕ್ಯವಿಲ್ಲ. ಆಹಾರಕ ಶರೀರ ಅಂದರೆ ಏನು? ಆಹಾರಕ ಶರೀರ ಅಂತಂದರೆ ದಿಗಂಬರ ಮುನಿಗಳು ಯಾವುದೇ ವಿಷಯವನ್ನು ಕುರಿತು ಸಿದ್ಧಾಂತ, ತತ್ವ, ಆತ್ಮಚಿಂತನೆ, ಸಿದ್ಧಾಂತ ವಿಷಯಗಳ ಚಿಂತನೆ ಮಾಡುವಾಗ ಎಷ್ಟೋ ಪ್ರಶ್ನೆಗಳು ಅವರಿಗೂ ಉತ್ಪನ್ನವಾಗುವುದುಂಟು. ಎಷ್ಟೋ ಪ್ರಶ್ನೆಗಳು ಉತ್ಪನ್ನ ಆಗ್ತವೆ. ಅವುಗಳಿಗೆ ಉತ್ತರವನ್ನು ಹುಡುಕ್ತಿರ್ತಾರೆ. ಹುಡುಕುವಾಗ ಅದು ತಮ್ಮ ಬುದ್ಧಿಶಕ್ತಿಗೆ, ತಮ್ಮ ವಿಚಾರಕ್ಕೆ ಆ ಉತ್ತರ ಹೊಳೆಯಲಿಲ್ಲ ಅಥವಾ ಹೊರಟು ಬರಲಿಲ್ಲ ಅಂತಂದಾಗ ಅವ್ರೇನು ಮಾಡ್ತಾರೆ? ಇದನ್ನು ಯಾರಿಗೋ ಶ್ರುತ ಕೇವಲಿಗಳಿಗೋ ಅಥವಾ ಕೇವಲ ಜ್ಞಾನಿಗಳಿಗೋ ಕೇಳಬೇಕು ಅನ್ನುವಂಥ ವಿಚಾರಕ್ಕೆ ಬರ್ತಾರೆ. ಆ ವಿಚಾರಕ್ಕೆ ಬಂದ ತಕ್ಷಣ ಆ ಉತ್ತಮ ಸಹನಧಾರಿ ಮುನಿಗಳಿಗೆ, 1ನೇ ಸಹನ, 2ನೇ ಮತ್ತು 3ನೇ, ಆ ಉತ್ತಮ ಸಹನಧಾರಿ ಮುನಿಗಳಿಗೆ ಈ ಆಹಾರಕ ಶರೀರ ಅನ್ನುವಂಥದ್ದು ಒಳಗಡೆಗೆ ತಯಾರಾಗ್ತದೆ, ನಿರ್ಮಿತವಾಗ್ತದೆ. ನಿರ್ಮಿತ ಆಗಿಬಿಟ್ಟು ಎಲ್ಲಿ? ಆತ್ಮನಲ್ಲಿ, ಶರೀರದಲ್ಲಿ ಪ್ರಕಟ ಆಗ್ತದೆ. ಅದು ಒಳಗಡೆಗೆ ತಯಾರಾಗಿ ಹೇಗೆ ತಯಾರಾಗ್ತದೆ? ಆಹಾರಕ ವರ್ಗಣೆಗಳನ್ನು ಗ್ರಹಣ ಮಾಡಿ ತನ್ನ 6 ಪರ್ಯಾಪ್ತಿಗಳನ್ನು ಪೂರ್ಣ ಮಾಡಿಕೊಂಡು ಅದು ತಯಾರಾಗಿಬಿಡುತ್ತೆ. ಪರ್ಯಾಪ್ತಿಗಳಿವೆ, ಅದಕ್ಕೂ ಕೂಡ ಪರ್ಯಾಪ್ತಿಗಳಿವೆ. ಆ ಪರ್ಯಾಪ್ತಿಗಳನ್ನು ಪೂರ್ಣ ಮಾಡಿಕೊಂಡು ತಯಾರಾಗಿ ಆಹಾರಕ ವರ್ಗಣೆಗಳಿಂದ ತಯಾರಾಗಿದೆ. ಆದ್ದರಿಂದ ಆ ಶರೀರದ ಹೆಸರು ಆಹಾರಕ ಶರೀರ.
ಎಂಥದ್ದಿರ್ತದೆ ಅದು? ಶುಕ್ಲ ವರ್ಣದ್ದಿರ್ತದೆ, ಬಿಳಿ ವರ್ಣ. ಆಮೇಲೆ ಯಾವ ಆಕಾರದಲ್ಲಿರ್ತದೆ? ಮನುಷ್ಯಾಕಾರವಾಗಿ ಇರ್ತದೆ. ಯಾವಾಗ ಉತ್ಪನ್ನ ಆಗ್ತದೆ? ಮುನಿಗಳಿಗೆ ಪ್ರಶ್ನೆಗಳು ಉಂಟಾದಾಗ ಅದು ತಯಾರಾಗ್ತದೆ. ಪ್ರಶ್ನೆಗಳು ಉಂಟಾಗಿವೆ ಅಂತಂದರೆ ಅದು ತಯಾರಾಯ್ತು. ಅದಕ್ಕೋಸ್ಕರ ಹೋಗುವುದಕ್ಕೋಸ್ಕರ ಎಲ್ಲಿ ಶ್ರುತ ಕೇವಲಿಗಳಿದ್ದಾರೋ ಅಥವಾ ಕೇವಲ ಜ್ಞಾನಿಗಳಿದ್ದಾರೋ ಅಲ್ಲಿ ಹೋಗಬೇಕು, ಇದನ್ನು ಕೇಳಬೇಕು, ಇದರ ಶಂಕಾ ಸಮಾಧಾನ ಮಾಡಿಕೊಳ್ಳಬೇಕು ಅನ್ನುವಂತಹ ವ್ಯಾಕುಲ ಭಾವ. ಆ ಪ್ರಶ್ನೆಗೆ ಉತ್ತರ ಸಿಗಲಿಲ್ಲಲ್ಲ, ಸಿಗಬೇಕು ಅನ್ನುವಂತಹ ಒಂದು ಹವ್ಯಾಸ ಇರ್ತದೆ ಅಲ್ಲ, ಅದರ ಪೂರ್ತಿಗಾಗಿ ಈ ಶರೀರ ಪ್ರಕಟವಾಗ್ತದೆ. ಪ್ರಕಟಾಗಿ ಅದು ಮಸ್ತಕದಿಂದ ಹೊರಡ್ತದೆ. ಎಲ್ಲಿಂದ? ಈ ಬ್ರಹ್ಮರಂಧ್ರದಿಂದ. ಶುಕ್ಲ ವರ್ಣದ ಮನುಷ್ಯಾಕಾರ, ಒಂದು ಗೊಂಬೆ ಅಷ್ಟು ಇಷ್ಟು, ಒಂದು ಮೊಳ ಎತ್ತರ ಇರ್ತದೆ. ಆ ಗೊಂಬೆ ಮನುಷ್ಯ ಆಕಾರವಾಗಿ ಇರುತ್ತೆ, ಬೆಳ್ಳಗಿರ್ತದೆ. ಆ ಗೊಂಬೆ ಆಕಾರದ ಮನುಷ್ಯಾಕಾರ ಹೊರಟು ಕೇವಲಿ ಅಥವಾ ಶ್ರುತ ಕೇವಲಿಗಳು ಎಲ್ಲಿ ಇದ್ದಾರೆ, ವಿದೇಶ ಕ್ಷೇತ್ರದಲ್ಲಿರಲಿ, ಎಲ್ಲೇ ಇರಲಿ, ಅವರ ಹತ್ತಿರ ಹೋಗುತ್ತೆ. ಹೋಗಿ ಅಲ್ಲಿ ಚರ್ಚೆ ಮಾಡ್ತದೆ. ಒಂದು ಇಲ್ಲ ಅಂತಂದರೆ ಅವರಿಗೆ ಸ್ಪರ್ಶ ಮಾಡಿ ಬರ್ತದೆ. ಸ್ಪರ್ಶವಾದ ಆದದ್ದು ಗೊತ್ತಾಗುವುದಿಲ್ಲ, ಸ್ಪರ್ಶ ಮಾಡ್ತದೆ. ಅವರನ್ನು ಸ್ಪರ್ಶ ಮಾಡಿದ ತಕ್ಷಣ ಇಲ್ಲಿ ಶಂಕಾ ಸಮಾಧಾನ ಆಗಿಬಿಡುತ್ತೆ. ಅಥವಾ ಚರ್ಚೆ ಮಾಡಿ ಬಂತು ಅಂತಂದ್ರೂ ಶಂಕಾ ಸಮಾಧಾನ ಆಗುತ್ತದೆ. ಈ ಥರ ಇರುವಂತಹ ಶರೀರಕ್ಕೆ ಆಹಾರಕ ಶರೀರ ಅಂತ ಕರೀತಾರೆ. ಗೊತ್ತಾಯ್ತಲ್ಲ? ಇದು ಮುನಿಗಳಿಗೆ ಇರುವಂತಹ ಶರೀರ. ಇದು ಯಾವ ಗುಣಸ್ಥಾನದ ಮುನಿಗಳಿಗಿರ್ತದೆ ಅಂತಂದರೆ 6ನೇ ಗುಣಸ್ಥಾನದ ಮುನಿಗಳಿಗೆ ಮಾತ್ರ ಇರುತ್ತದೆ. 6ನೇ ಗುಣಸ್ಥಾನದಲ್ಲಿ ಇದು ಉತ್ಪನ್ನ ಆಗೋದು ಮತ್ತು ಹೊರಡೋದು ಕೂಡ 6ನೇ ಗುಣಸ್ಥಾನದಲ್ಲಿ, ಮತ್ತು ವಾಪಸ್ ಬರ್ತದೆ ತಮ್ಮೊಳಗೆ, ಆ ಮುನಿಗಳೊಳಗೆ ಮತ್ತೆ ಲೀನ ಆಗಿಬಿಡ್ತದೆ, ವಿಲೀನ ಆಗ್ತದೆ. ಶರೀರದಲ್ಲಿ ವಿಲೀನ ಆಯಿತು ಅಂತಂದರೆ ಮುಗೀತು, ಶಂಕಾ ಸಮಾಧಾನ ಆಯಿತು, ಮುಗೀತು. ಮತ್ತೆ ಶಂಕಾ ಸಮಾಧಾನ ಆಯಿತು ಅಂದರೆ ಮತ್ತೆ ಹೊರಡ್ತದೆ. ಶಂಕಾ ಸಮಾಧಾನ ಮಾಡ್ಕೊಂಡು ಬಂದು ಮತ್ತೆ ವಿಲೀನ ಆಗ್ತದೆ. ಮತ್ತೆ ಮರುದಿವಸ ಶಂಕಾ ಸಮಾಧಾನ ಮಾಡ್ಕೋಬೇಕು ಅಂತಂದರೆ ಮತ್ತೆ ಉತ್ಪನ್ನ ಆಗ್ತದೆ. ಹೀಗೆ ಆಹಾರಕ ರಿದ್ಧಿಧಾರಿ ಅಂತಂತಾರಲ್ಲ, ಇವರೇ ಈ ಮುನಿಗಳೇ. ಆಹಾರಕ ಶರೀರವನ್ನು ಹೊಂದಿರತಕ್ಕಂಥ ಮುನಿಗಳನ್ನೇ ಆಹಾರಕ ರಿದ್ಧಿಧಾರಿ ಮುನಿಗಳು ಅಂತ ಕರೀತಾರೆ. ಎಷ್ಟು ಸಮಯ? ಅಂತರ್ಮುಹೂರ್ತದಲ್ಲಿ ಮರಳಿ ಬರ್ತದೆ. ಅದು ಅಲ್ಲೇ ಉಳಿಲ್ಲ, 4 ದಿವಸ ಅಲ್ಲೇ ವಸ್ತಿ ಮಾಡಿ ಇಲ್ಲ, ವಸ್ತಿ ಮಾಡುವಂಥ ಅವಶ್ಯಕತೆ ಇಲ್ಲ. ಅಂತರ್ಮುಹೂರ್ತದೊಳಗೆ ಶಂಕಾ ಸಮಾಧಾನ ಆಗಿ ಹೋಗ್ತದೆ, ವಾಪಸ್ ಬಂದ್ಬಿಡ್ತದೆ. ಇದಾಯಿತು. ಇನ್ನು ಕೊನೆಯ ಶರೀರ ಕಾರ್ಮನ ಶರೀರ. ಎಷ್ಟು ಶರೀರ ಅದು ನೋಡ್ರಿ? ಔದಾರಿಕ ಶರೀರ, ವೈಕ್ರಿಕ ಶರೀರ, ಆಹಾರಕ ಶರೀರ ಮತ್ತು ಕಾರ್ಮನ ಶರೀರ. ಇವು 4 ಶರೀರಗಳಿವೆ. ಅದು ಹೇಳ್ತೀವಿ ಅಲ್ಲಿ. ಇದನ್ನು ಮೊದಲು ತೋರಿಸೋಣ. ಅಲ್ಲಿ ಮಿಶ್ರ ಅನ್ನುವಂಥ ಶರೀರಗಳು ಕೂಡ ಅವು ಯಾವ ಥರ ಇರ್ತವೆ ಅನ್ನೋದನ್ನು ಹೇಳೋಣ. ಕಾರ್ಮನ ಶರೀರ ಇದು ಯಾರಿಗೆ? ಇನ್ನು ಒಂದು ಉಳಿದಿತ್ತು, ಅದನ್ನು ತಿಳ್ಕೊಳ್ಳೋಣ. ಕಾರ್ಮನ ಶರೀರ ಇದು ಯಾರಿಗೆ? ಎಲ್ಲ ಸಂಸಾರಿ ಜೀವಿಗಳಿಗೆ ಇದೆ. ಆದರೆ ಈ ಕಾರ್ಮನ ಶರೀರ ಒಂದೇ ಸ್ವತಂತ್ರವಾಗಿ ಆತ್ಮನ ಜೊತೆಯಲ್ಲಿ, ಜೀವಿಗಳ ಜೊತೆಯಲ್ಲಿ ಸ್ವತಂತ್ರವಾಗಿ ಇದನ್ನು ಕಾಣಬೇಕು ಅಂತಂದರೆ ನಾವು ಈ ಔದಾರಿಕ ಶರೀರದಿಂದ ಮರಣ ಹೊಂದಿ ನಮ್ಮ ಆತ್ಮ ವಿಗ್ರಹ ಗತಿಯಿಂದ ಯಾವ ಗತಿಗೆ ಹೋಗ್ತದೆಯಲ್ಲ ಅಲ್ಲಿ ಮುಟ್ಟಿಲ್ಲ, ಇದನ್ನಂತೂ ಬಿಟ್ಟಿದೆ. ಅಂಥ ದಾರಿಯ ಅವಸ್ಥೆಯಲ್ಲಿರುವಂತಹ ಆತ್ಮನಿಗೆ ಕಾರ್ಮನ ಶರೀರ ಇರುತ್ತದೆ. ಕಾರ್ಮನ ಶರೀರ ಅಂತಂದರೆ 8 ಕರ್ಮಗಳನ್ನು ಕಟ್ಟಿಕೊಂಡಿರ್ತಕ್ಕಂಥ ಆತ್ಮ. ಆ ಕರ್ಮವೇ ಆ ಆತ್ಮನಿಗೆ ಶರೀರ, ಕರ್ಮ ಶರೀರವೇ ಕಾರ್ಮನ ಶರೀರ. ಯಾವಾಗಿರ್ತದೆ? ವಿಗ್ರಹಗತಿಯಲ್ಲಿ. ವಿಗ್ರಹಗತಿ ಅಂದರೆ ಏನು? ಪೂರ್ವ ಶರೀರವನ್ನು ಬಿಟ್ಟು ಉತ್ತರ ಶರೀರವನ್ನು ಪಡೆದುಕೊಳ್ಳಲಿಕ್ಕೆ ಹೋಗುವಂತಹ ಮಧ್ಯದ ಯಾವ ಅವಸ್ಥೆ ಇದೆಯೋ, ದಾರಿ ಇದೆಯೋ, ಆ ದಾರಿಯಲ್ಲಿರುವಂತಹ ಆತ್ಮ ಮತ್ತು ಕರ್ಮ ಎರಡೇ ಇರ್ತವೆ.
ಆತ್ಮ ಕರ್ಮ. ಆ ಕರ್ಮದ ಹೆಸರೇ ಕಾರ್ಮಣ ಶರೀರ. ಆಮೇಲೆ ಈ ಕಾರ್ಮಣ ಶರೀರದ ಕಾರಣದಿಂದ ಈ ಶರೀರ, ಔದಾರಿಕ ಶರೀರ, ವೈಕ್ರಿಕ ಶರೀರ, ಆಹಾರಕ ಶರೀರ ಇದೆಲ್ಲ ಸಿಗ್ತದೆಯಲ್ಲ. ಇವು 3 ಪ್ರಕಾರದ ಶರೀರ ಸಿಗ್ತವೆ. ಆಹಾರಕ ಶರೀರ ನಿರ್ಮಾಣ ಆಗ್ಬೇಕಾದ್ರೂ ಕರ್ಮವೇ ಕಾರಣ. ವೈಕ್ರಿಕ ಶರೀರ ತಯಾರಾಗಬೇಕಂದ್ರೂ ಕರ್ಮಗಳೇ ಕಾರಣ. ಔದಾರಿಕ ಶರೀರ ನಿರ್ಮಿತವಾಗಬೇಕಂತಂದ್ರೂ ಸಿಗಬೇಕಂದ್ರೂ ಕೂಡ ಕರ್ಮಗಳೇ ಕಾರಣ. ಹೀಗೆ ಕರ್ಮದ ಉದಯದಲ್ಲಿ ನಮಗೆ ಎಷ್ಟು ಪ್ರಕಾರದ ಶರೀರಗಳು ಸಿಗ್ತವೆ ಅಂತಂದ್ರೆ, ಕರ್ಮ ಕಟ್ಟಿಕೊಂಡಿರ್ತಕ್ಕಂತಹ ಜೀವಿಗೆ ಔದಾರಿಕ ಶರೀರ, ವೈಕ್ರಿಕ ಶರೀರ, ಆಹಾರಕ ಶರೀರ, ಇವು 3 ಶರೀರಗಳು ಸಿಗ್ತವೆ. ಕಾರ್ಮಣ ಶರೀರ ಇದು ಮೂಲ. ಈ ಮೂಲ ಶರೀರವೇ ಎಲ್ಲ ಶರೀರಗಳನ್ನು ಕೊಡಿಸುತ್ತೆ. ಈ 3 ಶರೀರಗಳನ್ನು, ಔದಾರಿಕ, ವೈಕ್ರಿಕ ಮತ್ತು ಆಹಾರಕ. ಈ ಥರ ಅದನ್ನು ತಿಳ್ಕೊಳ್ಬೇಕು. ಆಮೇಲೆ ಇನ್ನು ಮಿಶ್ರ ಶರೀರಗಳ ಬಗ್ಗೆ ತಿಳಿದುಕೊಳ್ಳೋಣ. ಇವು ಎಲ್ಲಕ್ಕೂ ಒಂದೊಂದು ಮಿಶ್ರ ಅಂತ ಇದೆ. ಆದರೆ ಕಾರ್ಮಣಕ್ಕೆ ಮಿಶ್ರ ಅಂತಿಲ್ಲ, ಇಲ್ಲ. ಯಾಕೆಂದರೆ ಕರ್ಮ ಅದಕ್ಕೆ ಯಾವುದೂ ಪರ್ಯಾಪ್ತಿಗಳಿಲ್ಲ. ಪರ್ಯಾಪ್ತಿಗಳು ಯಾವ ಶರೀರಗಳಿಗೆ? ಈ 3 ಪ್ರಕಾರದ ಶರೀರಗಳಿಗೆ ಪರ್ಯಾಪ್ತಿಗಳಿವೆ. ಪರ್ಯಾಪ್ತಿ ಅಂತಂದ್ರೆ ಏನು? ಹೋಗಿ ಹುಟ್ಟುವುದಕ್ಕಾಗಿ 6 ಪರ್ಯಾಪ್ತಿಗಳ ಮೂಲಕ ಶರೀರವನ್ನು ತಯಾರು ಮಾಡ್ಕೊಳ್ತೇವೆ. ಆ ಪರ್ಯಾಪ್ತಿಗಳ ಹೆಸರನ್ನು ಕೇಳಿ ಮೊದಲು. ಪರ್ಯಾಪ್ತಿ ಅಂತ ಇದ್ದೀವಲ್ಲ, ಆ ಪರ್ಯಾಪ್ತಿಗಳಿಗೆ ಇರುವಂತಹ ಭೇದಗಳೆಷ್ಟು? ಜೋಡಿದ ಬ್ಯಾಗಿಂದ ಬಂತು. ಅದ್ರ ಕೂದಲು ಬಂತು. ಇಲ್ಲ ಅಲ್ಲಿ ಹೋಗಿ ಕೆಳಗೆ ಹೋಯ್ತು. ಮಿಶ್ರ, ಔದಾರಿಕ, ವೈಕ್ರಿಕ ಮತ್ತು ಆಹಾರಕ, ಈ 3 ಶರೀರಗಳನ್ನು ಪಡೆದುಕೊಳ್ಳತಕ್ಕಂತಹ ಜೀವಿಗಳಿಗೆ ಮಾತ್ರ ಈ ಮಿಶ್ರ ಶರೀರಗಳಿವೆ. ಅಂತಂದ್ರೆ ಏನು? ಔದಾರಿಕ ಶರೀರ ಪ್ರಾಪ್ತ ಮಾಡಿಕೊಳ್ಳುವಂಥದ್ದು. ನಮ್ಮೆಲ್ಲರ ಶರೀರ ಯಾವುದಿದು? ಔದಾರಿಕ ಶರೀರ. ಆಮೇಲೆ ನಾವು ಈಗ ಪರ್ಯಾಪ್ತಕ ಅವಸ್ಥೆಯಲ್ಲಿದ್ದೇವೆ. ಅಂದರೆ 6 ಪರ್ಯಾಪ್ತಿಗಳನ್ನು ಪೂರ್ಣ ಮಾಡಿಕೊಂಡವರಾಗಿದ್ದೇವೆ. 6 ಪರ್ಯಾಪ್ತಿಗಳನ್ನ. ಆ ಪರ್ಯಾಪ್ತಿಗಳು ಎಷ್ಟು? 6. ಯಾವ್ಯಾವು ಅಂತಂದ್ರೆ ಸ್ವಲ್ಪ ದೂರ ಇದ್ರವ್ರು ದೂರ ಇರಕ್ಕೆ ಸಾಧ್ಯ ಇದ್ರೆ ಇನ್ನೊಂದು ತಾಸಿದೆ. ಔದಾರಿಕ ಶರೀರ. ಈ ಔದಾರಿಕ ಶರೀರ ನಮಗೆ ಪ್ರಾಪ್ತವಾಗಬೇಕು ಅಂತಂದ್ರೆ ಮೊದಲು ನಾವು 6 ಪರ್ಯಾಪ್ತಿಗಳನ್ನು ಗ್ರಹಣ ಮಾಡಬೇಕು. ಆ 6 ಪರ್ಯಾಪ್ತಿಗಳು ಪೂರ್ಣವಾದಾಗ ಈ ಶರೀರ ನಿರ್ಮಿತ ಆಗ್ತದೆ ಅದನ್ನು ತಿಳ್ಕೊಳ್ಳೋಣ. 6 ಯಾವ್ಯಾವ ಹೆಸರನ್ನು? ಆಹಾರ ಪರ್ಯಾಪ್ತಿ ಮೊದಲನೇದು, ಶರೀರ ಪರ್ಯಾಪ್ತಿ ಎರಡನೆಯದು, ಇಂದ್ರಿಯ ಪರ್ಯಾಪ್ತಿ ಮೂರನೆಯದು, ಶ್ವಾಸೋಚ್ಛ್ವಾಸ ಪರ್ಯಾಪ್ತಿ ನಾಲ್ಕನೆಯದು, ಭಾಷಾ ಪರ್ಯಾಪ್ತಿ ಐದನೆಯದು, ಮನಃ ಪರ್ಯಾಪ್ತಿ ಇದು ಆರನೆಯದು. ಹೀಗೆ ಇವು 6 ಪರ್ಯಾಪ್ತಿಗಳು. ನಮಗೆ ಇಂಥ ಶರೀರ ಸಿಕ್ಕಿದೆ ಅಂತಂದರೆ ಈ 6 ಪರ್ಯಾಪ್ತಿಗಳನ್ನು ಗ್ರಹಣ ಮಾಡಿ ಪೂರ್ಣ ಮಾಡಿಕೊಂಡು ಆಮೇಲೆ ಈ ಶರೀರಕ್ಕೆ ಬಂದಿದ್ದೀವಿ ನಾವು. ಈ ಪರ್ಯಾಪ್ತಿಗಳೆಲ್ಲ ಗ್ರಹಣ ಮಾಡಿಕೊಳ್ಳುವಂತಹ ಅವಸ್ಥೆಯಲ್ಲಿ ಅಪೂರ್ಣವಾಗಿರ್ತವೆ. ಅಪೂರ್ಣವಾಗಿರುವಾಗ ಅಪರ್ಯಾಪ್ತ ಅವಸ್ಥೆ ಅಂತ ಅನ್ಬೇಕು. ಕೇಳ್ತಾ ಇದ್ರೆ ಲಕ್ಷ ಕೊಟ್ಟು 6 ಪರ್ಯಾಪ್ತಿಗಳು ಇವುಗಳನ್ನು ಪೂರ್ಣ ಮಾಡಿಕೊಳ್ಬೇಕಲ್ಲ.
ಪರ್ಯಾಪ್ತಿಗಳನ್ನು ಗ್ರಹಣೆಯೇನೋ ಮಾಡ್ತಾ ಇದ್ದಾನೆ, ಗ್ರಹಣೆ ಮಾಡ್ತಾ ಇದ್ದಾನೆ, ಆದರೆ ಪೂರ್ಣವಾಗಿಲ್ಲ, ಇನ್ನೂ ಪೂರ್ಣವಾಗಿಲ್ಲ. ಗ್ರಹಣ ಮಾಡುವಂತಹ ಕಾರ್ಯ ಇನ್ನೂ ಪೂರ್ಣವಾಗಿಲ್ಲ ಅಂತನ್ನುವಾಗ ಅದು ಅಪರ್ಯಾಪ್ತಕ ಅವಸ್ಥೆ. ಪೂರ್ಣವಾದಾಗ ಅದು ಪರ್ಯಾಪ್ತಕ ಅವಸ್ಥೆ. ಆಮೇಲೆ ಪೂರ್ಣವಾಯಿತು ಅಂತಂದರೆ ನಮಗೆ ಶರೀರ ಸಿಕ್ಕು ಹೋಗಿದೆ, ಪೂರ್ಣ ಆಗಿದೆ. 6 ಪರ್ಯಾಪ್ತಿಗಳು ಪೂರ್ಣ ಆಗಿವೆ. ಯಾವ್ಯಾವ ಪೂರ್ಣ ಆಗಿವೆ? ಆಹಾರವನ್ನು ಗ್ರಹಣೆ ಮಾಡುವುದು. ಶರೀರದ ನಿರ್ಮಿತಿಗಾಗಿ ಏನು ಬೇಕು? ಆಹಾರ ಬೇಕು, ಪುದ್ಗಲ್ ಪರಮಾಣುಗಳು ಬೇಕು. ಆ ಪುದ್ಗಲ್ ಪರಮಾಣುಗಳನ್ನೆಲ್ಲ ಗ್ರಹಣ ಮಾಡಿ ಯಾವ ಜೀವ ಬಂದಿತ್ತಲ್ಲ ವಿಗ್ರಹಗತಿಯಿಂದ ಅದು ಇಲ್ಲಿ ಬಂದ ತಕ್ಷಣ ಆಹಾರವನ್ನು ಗ್ರಹಣ ಮಾಡಲಿಕ್ಕೆ ಶುರು ಮಾಡ್ತದೆ. ಇದು ಆಹಾರ ಪರ್ಯಾಪ್ತಿ. ಇದಕ್ಕೆ ಎಷ್ಟು ಟೈಮ್ ಹಿಡಿತದೆ ಅಂತಂದರೆ ಅಂತರ್ಮುಹೂರ್ತ. ಎಂಥ ಅಂತರ್ಮುಹೂರ್ತ? ಉಳಿದ ಯಾವ ಪರ್ಯಾಪ್ತಿಗಳಿವೆಯೋ 5 ಆ ಎಲ್ಲ ಪರ್ಯಾಪ್ತಿಗಳಿಗೆ ಹತ್ತುವಂತಹ ಕಾಲಕ್ಕಿಂತ ಚಿಕ್ಕದಾದ ಕಾಲ ಇದಕ್ಕೆ ಹತ್ತದೆ. ಅಂದರೆ ಇದನ್ನು ತಿಳ್ಕೊಳ್ಳಿ, 1ನೇ ಪರ್ಯಾಪ್ತಿಗೆ ಆಹಾರ ಪರ್ಯಾಪ್ತಿಯನ್ನು ಗ್ರಹಣ ಮಾಡಲಿಕ್ಕೆ ಚಿಕ್ಕ ಅಂತರ ಮುಹೂರ್ತ ಬೇಕು. 2ನೇ ಪರ್ಯಾಪ್ತಿಯನ್ನು ಗ್ರಹಣ ಮಾಡಿಕೊಳ್ಳಿಕ್ಕೆ ಅದಕ್ಕಿಂತ 2 ಪಟ್ಟು ಬೇಕು. 3ನೇದಕ್ಕೆ 2ನೇದಕ್ಕಿಂತ 2 ಪಟ್ಟು ಬೇಕು. 4ನೇದಕ್ಕೆ 3ನೇದಕ್ಕಿಂತ 2 ಪಟ್ಟು ಬೇಕು. 5ನೇದಕ್ಕೆ 4ನೇದಕ್ಕಿಂತ 2 ಪಟ್ಟು ಕಾಲ ಹತ್ತುತ್ತದೆ. ಆಮೇಲೆ 6ನೇದಕ್ಕೆ ಉಳಿದ 5 ಪರ್ಯಾಪ್ತಿಗಳಕ್ಕಿಂತ ಎಷ್ಟು ಕಾಲ ಇದೆಯೋ ಅದಕ್ಕಿಂತ ಡಬಲ್ ಹತ್ತದೆ. ಈ ಥರದಲ್ಲಿ ಇದನ್ನು ತಿಳ್ಕೊಳ್ಳಿ, ನೆನಪಿನಲ್ಲಿಟ್ಕೊಳ್ಳಿ. ಇನ್ನು ಈ ಪರ್ಯಾಪ್ತಿಯನ್ನು ಪೂರ್ಣಗೊಳಿಸಿಕೊಳ್ತಕ್ಕಂಥ ಕಾಲ ಅಂತರ್ಮುಹೂರ್ತವಾಗಿದ್ದರೂ ಆ ಒಂದಕ್ಕೊಂದು ದೊಡ್ಡದಾದ ಅಂತರ್ಮುಹೂರ್ತಗಳಿವೆ. ಎಲ್ಲ ಸೇರಿಸಿ ಎಷ್ಟು ಕಾಲ ಅಂತಂದರೆ ಅದು ಕೂಡ ಅಂತರ್ಮುಹೂರ್ತ. ಎಲ್ಲ ಸೇರಿಸಿದ್ರೂ ಅಂತರ್ಮುಹೂರ್ತ, ಒಂದೊಂದನ್ನು ಹೇಳಿದರೂ ಕೂಡ ಅಂತರ್ಮುಹೂರ್ತ. ಅಂತರ್ಮುಹೂರ್ತಕ್ಕೆ ಎಷ್ಟೊಂದು ಪ್ರಭೇದಗಳಿವೆ. ಒಂದೇ ಥರದ್ದಲ್ಲ. ಈಗ ಅಂತರ್ಮುಹೂರ್ತ ಅದರ ಬಗ್ಗೆನೂ ಸ್ವಲ್ಪ ಹೇಳ್ತೀವಿ ನೋಡಿ, ಲಕ್ಷ್ಯದಲ್ಲಿಟ್ಕೊಳ್ಳಿ. ಅಂತರ್ಮುಹೂರ್ತಕ್ಕೆ ಇರುವಂತಹ ಪರಿಭಾಷೆ, ಲಕ್ಷಣ: ಜಗನ್ಯ ಅಂತರ್ಮುಹೂರ್ತ. ಅಂತರ್ಮುಹೂರ್ತಕ್ಕೆ 3 ಭೇದ: ಜಗನ್ಯ ಅಂತರ್ಮುಹೂರ್ತ, ಮಧ್ಯಮ ಅಂತರ್ಮುಹೂರ್ತ ಮತ್ತು ಉತ್ಕೃಷ್ಟ ಅಂತರ್ಮುಹೂರ್ತ. 3 ಭೇದ ಇದೆ ನೋಡಿ. ಜಗನ್ಯ ಅಂತರ್ಮುಹೂರ್ತ ಅಂತಂದ್ರೆ ಎಷ್ಟು ಸಮಯದ್ದು, ಎಷ್ಟು ಕಾಲದ್ದು? ಇದನ್ನು ತಿಳ್ಕೊಳ್ಳಿಕ್ಕೆ ಬರ್ಕೊಳ್ಳುವಾಗ ತಿಳಿಯುವಾಗ ಬರೆಯೋದಾಗಲ್ಲ. ಅದಕ್ಕೆ ತಿಳ್ಕೊಂಡ ನಂತರ ಬರೀರಿ. ಬರೆಯುವಾಗ ತಿಳಿಯುವಾಗ ಬರೆಯೋದಾಗಿಲ್ಲ. ಅದಕ್ಕಾಗಿ ತಿಳ್ಕೊಂಡ ನಂತರ ಮನಸ್ಸಿನಲ್ಲಿ ಏನು ಕೂತ್ಕೊಂಡಿರ್ತದೆ ಅದನ್ನು ಬರೆಯೋಣ. ಏನು ಹೇಳಬೇಕಾಗಿದೆ? ಜಗನ್ಯ ಅಂತರ್ಮುಹೂರ್ತ ಅಂದರೆ ಎಷ್ಟು ಸಮಯ ಅದು? ಇದಕ್ಕೊಂದು ಉದಾಹರಣೆಯಾಗಿ ನಿಮಗೆ ತಿಳಿಸಿ ಹೇಳುವಂಥದ್ದು. ಉದಾಹರಣೆಯಾಗಿ ತಿಳಿಸಿ ಹೇಳಬೇಕು ಅಂತಂದರೆ ನೋಡಿ, ಅಸಂಖ್ಯಾತ ಸಮಯಗಳನ್ನು ಕೂಡಿಸಿದಾಗ ಒಂದು ಆವಲಿ ಕಾಲ ಆಗ್ತದೆ. ಸಮಯ ನೀವು ಹೇಳ್ತಿರಲ್ಲ, ಸೆಕಂದ, ಮಿಲಿ ಸೆಕಂದ, ಮತ್ತು ಅದರೊಳಗೂ ಎಂಥ ಸೆಕಂದ, ಸಣ್ಣ ಸೆಕಂದುಗಳಿವೆ ಅಲ್ಲ, ಹೇಳ್ತಿರಲ್ಲ, ಆ ಥರ ಇಲ್ಲಿ ಅದೇ ಶೈಲಿಯಲ್ಲಿ ಇಲ್ಲಿ ಹೇಳ್ತಾ ಇರೋದು. ಧರ್ಮ ಗ್ರಂಥಗಳಲ್ಲಿ ಎಲ್ಲಕ್ಕಿಂತ ಚಿಕ್ಕದಾದ ಕಾಲವನ್ನು ಕೂಡ ಹೇಳಿದ್ದಾರಲ್ಲ, ಅದು ಸೆಕಂದ್ ಅಲ್ಲ, ಅದು ಆವಲಿನೂ ಅಲ್ಲ, ಅದಕ್ಕಂತಾರೆ ಸಮಯ. ಒಂದು ಸಮಯ ಅಂತಂದರೆ ಅದು ಎಷ್ಟು ಚಿಕ್ಕ ಕಾಲ? ಅದಕ್ಕಿಂತ ಚಿಕ್ಕ ಕಾಲ ಇಲ್ಲವೇ ಇಲ್ಲ. ಅದಕ್ಕೆ ಒಂದು ಸಮಯ ಅಂತ ಹೇಳ್ತಾರೆ. ಇಂಥ ಎಷ್ಟು ಸಮಯಗಳನ್ನು ಸೇರಿಸಿದಾಗ ಒಂದು ಆವಲಿ ಆಗ್ತದೆ? ಅಸಂಖ್ಯಾತ ಸಮಯಗಳನ್ನು ಕೂಡಿಸಿದಾಗ ಒಂದು ಆವಲಿ ಕಾಲ ಪ್ರಾಪ್ತ ಆಗ್ತದೆ. ಈ ಆವಲಿ ಕಾಲನ್ನ ನಾವು ಮಿಲಿ ಸೆಕೆಂಡ್ ಅಂತ ಹೇಳ್ಬೋದು, ಅಷ್ಟು ಸಣ್ಣದಿದೆ ಇದು ಕೂಡ. ಆಮೇಲೆ ಸಮಯ ಎಷ್ಟು ಚಿಕ್ಕದಾಯಿತು? ಈ ಸಮಯದ
ಚರ್ಚೆ ಭೌತಿಕ ವಿಜ್ಞಾನದಲ್ಲಿ ಇಲ್ಲವೇ ಇಲ್ಲ, ಎಲ್ಲೂ ಕೂಡ ಇದರ ಚರ್ಚೆ ಇಲ್ಲ. ಧರ್ಮದಲ್ಲಿದೆ, ಕೇವಲ ಜ್ಞಾನಿಗಳು ಮಾತ್ರ ಇದನ್ನು ಹೇಳಿದ್ದಾರೆ. ಸಮಯ ಅಂತಂದ್ರೆ ಎಲ್ಲಕ್ಕಿಂತ ಚಿಕ್ಕದಾದ ಕಾಲಖಂಡ, ಅದರಲ್ಲಿ ಒಡೆದು ಎರಡು ಮಾಡಲಿಕ್ಕೆ ಶಕ್ಯವಿಲ್ಲ. ಮತ್ತು ಯಾವ ಸಮಯವನ್ನು ಒಡೆಯಲಿಕ್ಕೆ ಶಕ್ಯವೋ, ಭೇದಿಸಲಿಕ್ಕೆ ಶಕ್ಯವೋ ಅದು ಸಮಯ ಅಲ್ಲವೇ ಅಲ್ಲ. ಯಾವುದನ್ನು ಭೇದಿಸಲಿಕ್ಕೆ ಶಕ್ಯ ಅದು ಸಮಯ ಅಲ್ಲ, ಮತ್ತು ಯಾವುದನ್ನು ಭೇದಿಸ್ತೇವೆಯೋ ಅದು ಏನು? ಆವಲಿ. ಯಾವುದನ್ನು ಭೇದಿಸಲಿಕ್ಕೆ ಶಕ್ಯವೋ ಅದು ಆವಲಿ, ಅದಕ್ಕೆ ಆವಲಿ ಅನ್ಬೇಕು. ಇನ್ನು ಆವಲಿ ಕಾಲ ಅಂತಂದ್ರೆ ಎಷ್ಟು ಸಮಯಗಳು ಅದರಲ್ಲಿ ಇರ್ತವೆ? ಅಸಂಖ್ಯಾತ ಸಮಯಗಳು. ಗೊತ್ತಾಯ್ತು ನಿಮಗೆ. ಸಮಯ ಅಂದ್ರೆ ಎಲ್ಲಕ್ಕಿಂತ ಚಿಕ್ಕದಾದ ಕಾಲ, ಅಭೇದ್ಯ ಕಾಲ. ಭೇದನೆಯನ್ನ ಮಾಡಲಿಕ್ಕೆ ಶಕ್ಯವಿಲ್ಲ. ಅಭೇದ್ಯ ಕಾಲಕ್ಕೆ ಒಂದು ಸಮಯ ಅಂತೀವಿ. ಇಂಥ ಎಷ್ಟು ಸಮಯಗಳನ್ನು ಕೂಡಿಸಿದಾಗ ಒಂದು ಆವಲಿ ಆಯಿತು? ಅಸಂಖ್ಯಾತ ಸಮಯಗಳನ್ನು ಕೂಡಿಸಿದಾಗ ಒಂದು ಆವಲಿ ಆಯಿತು. ಒಂದು ಆವಲಿ ಆಯಿತು. ಇಂಥ ಅಸಂಖ್ಯಾತ ಆವಲಿಗಳನ್ನು ಕೂಡಿಸಿದಾಗ ಒಂದು ಸೆಕೆಂಡ್ ಆಯಿತು. ಮತ್ತು ಇಂಥ 60 ಸೆಕೆಂಡ್ಗಳನ್ನು ಕೂಡಿಸಿದಾಗ ಒಂದು ಮಿನಿಟ್ ಆಯಿತು. ಮತ್ತು ಇಂಥ 60 ಮಿನಿಟ್ಗಳನ್ನು ಕೂಡಿಸಿದಾಗ ಒಂದು ಗಂಟೆ ಆಯಿತು. ಇಂಥ 60 ಗಂಟೆಗಳನ್ನು ಕೂಡಿಸೋದ ಅಲ್ಲ, 24 ಗಂಟೆಗಳನ್ನು ಕೂಡಿಸಿದಾಗ ಒಂದು ದಿವಸ ಆಯಿತು. ಇಂಥ 7 ದಿವಸಗಳನ್ನು ಕೂಡಿಸಿದಾಗ ಒಂದು ಸಪ್ತಾಹವಾಯಿತು. ಸಪ್ತಾಹ. ಇಂಥ 2 ಸಪ್ತಾಹಗಳನ್ನು ಕೂಡಿಸಿದಾಗ 15 ದಿವಸ ಅಂದರೆ ಪಕ್ಷ. ಅದು ಒಂದು ಪಕ್ಷವಾಯಿತು. ಒಂದು ತಿಂಗಳಿನಲ್ಲಿ ಎಷ್ಟು ಪಕ್ಷಗಳಿರುತ್ತವೆ? 2 ಪಕ್ಷಗಳು, ಕೃಷ್ಣ ಪಕ್ಷ ಮತ್ತು ಶುಕ್ಲ ಪಕ್ಷ. ಕೃಷ್ಣ ಪಕ್ಷ ಅಂತಂದ್ರೆ ಚಂದ್ರ ತಾನು ತನ್ನ ಬೆಳಕನ್ನ ಕಡಿಮೆ ಮಾಡಿಕೊಳ್ತಾ ಹೋಗ್ತಾನೆ. ಮತ್ತು ಶುಕ್ಲ ಪಕ್ಷದಲ್ಲಿ ತನ್ನ ಬೆಳಕನ್ನ ಹೆಚ್ಚಿಸಿಕೊಳ್ತಾ ಹೋಗ್ತಾನೆ. 15 ದಿವಸಗಳ ಕಾಲ ಮರ್ಯಾದೆಯಲ್ಲಿ ಕಡಿಮೆ ಮಾಡಿಕೊಳ್ಳುವುದು ಕೂಡ ಆಗ್ತದೆ ಮತ್ತು ಹೆಚ್ಚಿಸಿಕೊಳ್ಳುವುದು ಕೂಡ ಆಗುತ್ತೆ. ಇದನ್ನೇ ಹೆಚ್ಚಿಸಿಕೊಳ್ತಾ ಇರುವಂತಹ ಪಕ್ಷಕ್ಕೆ ಶುಕ್ಲ ಪಕ್ಷ ಮತ್ತು ಕಡಿಮೆಯಾಗುವಂತಹ ಪಕ್ಷಕ್ಕೆ ಕೃಷ್ಣ ಪಕ್ಷ ಅಂತ ಹೇಳ್ತೀವಿ. ಈ ಥರ ಕಾಲದ ಬಗ್ಗೆ ಸ್ವಲ್ಪ ಪರಿಚಯ ಆಯಿತು. ಇನ್ನು ಮುಂದೆ ಏನು ಹೋಗೋದು ಬೇಡ. ಒಂದು ಸಪ್ತಾಹ ಪಕ್ಷ ಆಯಿತು, ತಿಂಗಳಾಯಿತು. ಇನ್ನು 12 ತಿಂಗಳನ್ನು ಕೂಡಿಸಿದ್ರೆ ಒಂದು ವರ್ಷ ಆಯಿತು. 5 ವರ್ಷಗಳನ್ನು ಕೂಡಿಸಿದ್ರೆ ಒಂದು ಯುಗ ಆಯಿತು. 10 ವರ್ಷಗಳನ್ನು ಕೂಡಿಸಿದ್ರೆ ಒಂದು ದಶಕ ಆಯಿತು. ದಶಕ ವರ್ಷ ಅಂತಂದರೆ 10 ವರ್ಷ. ಆಮೇಲೆ 100 ವರ್ಷಗಳನ್ನು ಕೂಡಿಸಿದ್ರೆ ಶತವರ್ಷಗಳಾದವು. ಆಮೇಲೆ 100 ಸಲ ಕೂಡಿಸಿದ್ರೆ ಅಂತಂದರೆ ಸಹಸ್ರ ವರ್ಷ ಆಯಿತು. ಸಹಸ್ರ ವರ್ಷ 1000 ವರ್ಷಗಳು. ಆಮೇಲೆ ಸಾವಿರಗಳನ್ನು ಕೂಡಿಸಿ 1 ಲಕ್ಷ ಆಗ್ತದೆ ಅಲ್ಲ. ಎಷ್ಟು ಸಾವಿರಗಳನ್ನು ಕೂಡಿಸಿದಾಗ 1 ಲಕ್ಷ? 100 ಸಾವಿರಗಳನ್ನು ಕೂಡಿಸಿದಾಗ 1 ಲಕ್ಷ. ಆಮೇಲೆ ಎಷ್ಟು ಲಕ್ಷಗಳನ್ನು ಕೂಡಿಸಿದಾಗ 1 ಕೋಟಿ? 100 ಲಕ್ಷಗಳನ್ನು ಕೂಡಿಸಿದಾಗ 1 ಕೋಟಿ. ಇದೇ ಥರ ಬೆಳೀತಾ ಅನಂತ ಕಾಲದವರೆಗೆ ಹೋಗುತ್ತೆ. ಇದು ವ್ಯವಹಾರ ಕಾಲ. ನಮ್ಮ ವ್ಯವಹಾರದಲ್ಲಿ ವ್ಯವಹಾರದಲ್ಲಿ ಬರುವ ಕಾಲಕ್ಕೆ ವ್ಯವಹಾರ ಕಾಲ ಅಂತೀವಿ. ಹೇಳಲಿಕ್ಕೆ ಬರ್ತದೆ ಇಷ್ಟು ಸಮಯ, ಅಷ್ಟು ಸಮಯ, ಇಷ್ಟು ಸಮಯ. ಮರ್ಯಾದೆಯಿಂದ ಆ ಕಾಲವನ್ನು ಹೇಳ್ತೀವಿ. ಅದಕ್ಕೆ ವ್ಯವಹಾರ ಕಾಲ ಅಂತ ಕರೀತಾರೆ. ನಿಶ್ಚಯ ಕಾಲನೂ ಇದೆ. ಜೈನ ಧರ್ಮದಲ್ಲಿ ನಿಶ್ಚಯ ಕಾಲವನ್ನು ಹೇಳಿಕೊಟ್ಟಿದ್ದಾರೆ. ನಿಶ್ಚಯ ಕಾಲ ಅಂತಂದ್ರೆ ಏನು? ಯಾರಾದ್ರೂ ಹೇಳ್ತೀರಾ? ಗೊತ್ತಿಲ್ಲ. ನಿಶ್ಚಯ ಕಾಲ, ವ್ಯವಹಾರ ಕಾಲ ಅಂತಂದ್ರೆ ಕಾಲಖಂಡವನ್ನ ಗಣನೆಗೆ ತಕ್ಕೊಂಡು ಗಣನೆ ಮಾಡುವುದು.
ಗಣನೆಗೆ ತಕ್ಕೊಂಡು ಗಣನೆ ಮಾಡ್ತಾ 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 ಹೋಗುದು. ಅನಂತ ಕಾಲದವರೆಗೆ, ಅನಂತ ಕಾಲದವರೆಗೆ ಹೋಗುತ್ತೆ ಅದು. ಈ ಥರ. ಆದರೆ ಇಲ್ಲಿ ನಾವು ತಿಳಿಯುವಂಥದ್ದು ಯಾವುದು? ನಿಶ್ಚಯ ಕಾಲ. ನಿಶ್ಚಯ ಕಾಲ ಅಂದ್ರೆ ಏನು? ಕಾಲ ದ್ರವ್ಯದ ಕಾಲಾನುಗಳಿಗೆ ನಿಶ್ಚಯ ಕಾಲವೆನ್ನುತ್ತಾರೆ. ಕಾಲ ದ್ರವ್ಯಗಳೆಷ್ಟು ಲೋಕದಲ್ಲಿ ಗೊತ್ತಿವೆಯಲ್ಲ? 6 ದ್ರವ್ಯಗಳಿವೆ. ಯಾವ್ಯಾವು? ಜೀವ, ಪುದ್ಗಲ, ಧರ್ಮ, ಅಧರ್ಮ, ಆಕಾಶ, ಕಾಲ. 6 ದ್ರವ್ಯಗಳಿವೆ. ಇದರಲ್ಲಿ ಕಾಲ ಅನ್ನುವಂಥದ್ದು ಕೂಡ ಒಂದು ದ್ರವ್ಯ ಇದೆ, ಅದರ ಅಸ್ತಿತ್ವ ಇದೆ. ಕಾಲ ಅನ್ನುವಂಥ ದ್ರವ್ಯ ಇದೆ. ಎಷ್ಟಿವೆ ಅಂತಂದ್ರೆ ಅಸಂಖ್ಯಾತ ಕಾಲಾನುಗಳು ಈ 3 ಲೋಕದಲ್ಲೆಲ್ಲ ತುಂಬಿಕೊಂಡಿವೆ. ಅಸಂಖ್ಯಾತ ಇವೆ. ಎಷ್ಟು ಸೂಕ್ಷ್ಮ ಇವೆ? ಬಹಳ ಸೂಕ್ಷ್ಮ. ಒಂದು ಪುದ್ಗಲ ಪರಮಾಣುವನ್ನ ನಾವು ಆ ಕಾಲ ದ್ರವ್ಯದ ಮೇಲೆ ಇಡಬಹುದು. ಒಂದು ಪುದ್ಗಲ, ಅತ್ಯಂತ ಸೂಕ್ಷ್ಮವಾಗಿರ್ತಕ್ಕಂಥ ಪುದ್ಗಲ ಪರಮಾಣುವನ್ನ ಅದರ ಮೇಲೆ ಇಡಬಹುದು. ಆಮೇಲೆ ಆ ಕಾಲ ದ್ರವ್ಯ ಕೆಳಗಿದೆ, ಅದರ ಮೇಲ್ಗಡೆಗೆ ಪುದ್ಗಲ್ ಪರಮಾಣು ಇದೆ. ಈ ಕಾಲ ದ್ರವ್ಯ ಆ ಪುದ್ಗಲ್ ಪರಮಾಣುವನ್ನ ಏನ್ ಮಾಡ್ತಿರ್ತದೆ? ಪರಿವರ್ತನ ಮಾಡಿಸ್ತಿರ್ತದೆ. ಏನ್ ಮಾಡ್ತಿರ್ತದೆ? ಒಂದು ಸಮಯ ಹೋಯಿತು, ಹಳಿದಾಯ್ತು. 2 ಸಮಯ ಹೋಯಿತು, ಹಳಿದಾಯ್ತು. ಹೊಸ ಕಾಲ ಆ ಪರಮಾಣುವಿಗೆ ಟಚ್ ಆಗಿ, ಹೊಸ ಕಾಲ ಅಂತಂದ್ರೆ ಅದು ವ್ಯವಹಾರ ಕಾಲ, ಭವಿಷ್ಯತ್ ಕಾಲ ವರ್ತಮಾನಕ್ಕೆ ಸ್ಪರ್ಶ ಮಾಡಿ ಭೂತ ಆಗಿಬಿಡ್ತದೆ. ಭವಿಷ್ಯತ್ ಕಾಲವೇ ವರ್ತಮಾನ ಕಾಲದಲ್ಲಿ ರೂಪಾಂತರಣಗೊಂಡು ಭೂತ ಆಗಿಬಿಡ್ತದೆ. ಭೂತಕಾಲದಲ್ಲಿ ಕನ್ವರ್ಟ್ ಆಗ್ತದೆ. ಎಷ್ಟು ಭೂತಕಾಲ? ಹೀಗೆ ಎಲ್ಲಾ ದ್ರವ್ಯಗಳ ಭೂತಕಾಲ ಎಷ್ಟಿದೆ ಅಂತಂದ್ರೆ ಅನಂತ ಕಾಲ ಇದೆ. ವರ್ತಮಾನ ಕಾಲ ಎಷ್ಟಿದೆ ಅಂತಂದ್ರೆ ಅದು ಒಂದು ಸಮಯ ಇದೆ. ಒಂದೊಂದು ಸಮಯವನ್ನ ಸ್ಪರ್ಶ ಮಾಡಿ ಆ ಪುದ್ಗಲ ಪರಮಾಣು ಭವಿಷ್ಯದ ಕಡೆಗೆ ಹೋಗ್ತಾ ಇದೆ, ಭವಿಷ್ಯತ್ ಕಾಲದ ಕಡೆಗೆ ಗಮನಿಸ್ತಾ ಇದೆ. ಒಂದು ಸಮಯ ನಮ್ಮನ್ನು ಕೂಡ ಸ್ಪರ್ಶ ಮಾಡಿ ನಮ್ಮನ್ನ ಹೊಸದಿಂದ ಹಳೆದ್ರಿಂದ ಹೊಸದು ಮಾಡ್ತಾ ಹೊಂಟಿದೆ. ನಾವು ವರ್ತಮಾನದಲ್ಲಿ ರೂಪಾಂತರಣಗೊಳ್ತಾ ಇದ್ದೇವೆ. ವರ್ತಮಾನ ಕಾಲದಲ್ಲಿ ನಮ್ಮಲ್ಲಿ ಪರಿವರ್ತನೆ ಇದೆ. ಪರಿವರ್ತನೆ ಅನ್ನುವಂಥದ್ದು ಭೂತದಲ್ಲೂ ಇಲ್ಲ, ಭವಿಷ್ಯದಲ್ಲೂ ಇಲ್ಲ. ಭವಿಷ್ಯತ್ ಕಾಲ ವರ್ತಮಾನದಲ್ಲಿ ವರ್ತಮಾನಕ್ಕೆ ಬಂದು ಆ ವರ್ತಮಾನ ಭೂತದಲ್ಲಿ ರೂಪಾಂತರಣಗೊಂಡು ಭವಿಷ್ಯ ವರ್ತಮಾನಕ್ಕೆ ಸ್ಪರ್ಶ ಮಾಡಿದಾಗ ಅದು ವರ್ತಮಾನ ಆಗಿ ಹೋಗಿಬಿಡ್ತದೆ. ಇದು ಕಾಲ ಪರಿವರ್ತನೆ. ಇನ್ನು ನಾವು ಏನು ತಿಳ್ಕೊಳ್ತಾ ಇದ್ದೀವಿ ಅಂತಂದ್ರೆ, ಸಮಯ ಅನ್ನೋದು ಗೊತ್ತಾಯ್ತು, ಆವಲಿ ಅಂತಂದ್ರೆ ಗೊತ್ತಾಯ್ತು, ಸೆಕೆಂಡ್ ಅಂದ್ರೂ ಗೊತ್ತಾಯ್ತು, ಮಿನಿಟ್ ಅಂದ್ರೂ ಗೊತ್ತಿದೆ. ಎಲ್ಲಕ್ಕಿಂತ ಚಿಕ್ಕದಾದ ಕಾಲ ಯಾವುದು? ಸಮಯ. ಸಮಯಕ್ಕಿಂತ ದೊಡ್ಡದು ಯಾವುದು? ಆವಲಿ. ಎಷ್ಟು ಸಮಯಗಳಿವೆ ಅದರಲ್ಲಿ? ಅಸಂಖ್ಯಾತ. ಆಮೇಲೆ ಮಿನಿಟ್, ಸೆಕೆಂಡ್ಗಿಂತ ದೊಡ್ಡದು ಯಾವುದು? ಮಿನಿಟ್. ಈ ತರ ಕಾಲಕ್ಕೆ, ವ್ಯವಹಾರ ಕಾಲಕ್ಕೆ ಅನೇಕ ಭೇದಗಳಿವೆ. ಆದರೆ ನಿಶ್ಚಯ ಕಾಲಕ್ಕೆ ಭೇದಗಳಿಲ್ಲ. ನಿಶ್ಚಯ ಕಾಲ ಒಂದೇ ಪ್ರಕಾರದ್ದು. ಆದರೆ ಆ ಕಾಲಾನುಗಳು, ಈ ಲೋಕದಲ್ಲಿರ್ತಕ್ಕಂಥ ಸಮಸ್ತ ದ್ರವ್ಯಗಳ ಪರಿವರ್ತನೆಗೆ ಕಾರಣವಾಗತಕ್ಕಂತಹ ಕಾಲಾನುಗಳು ಅವು ಎಷ್ಟಿವೆ 3 ಲೋಕದಲ್ಲಿ ಅಂತಂದ್ರೆ ಅಸಂಖ್ಯಾತ ಇವೆ. 3 ಲೋಕದ ಒಂದು ಸೂಜಿಯಷ್ಟು ಕೂಡ ಸ್ಥಾನ ಖಾಲಿ ಇಲ್ಲ. ಸೂಜಿ ತುದಿಯನ್ನಿಡುವಷ್ಟು ಸ್ಥಾನ ಖಾಲಿ ಇಲ್ಲ. ಕಾಲಾನುಗಳು ಎಲ್ಲಾ ಜಾಗದಲ್ಲಿ ಇವೆ. ಎಷ್ಟಿವೆ? ಅಸಂಖ್ಯಾತ ಇವೆ. ಈ ಅಸಂಖ್ಯಾತ ಕಾಲಾನುಗಳೇ ನಿಶ್ಚಯ ಕಾಲ. ಆ ನಿಶ್ಚಯ ಕಾಲವೇ ಕಾಲ ದ್ರವ್ಯ. ಅದೊಂದು ಶಕ್ತಿ. ಕಾಲ ದ್ರವ್ಯಕ್ಕೆ ಇರುವಂತಹ ಶಕ್ತಿ ಏನು ಅಂತಂದ್ರೆ, ಕಾಲ ತನ್ನ ಶಕ್ತಿಯಿಂದ ತಾನು ಪರಿವರ್ತನೆ ಆಗ್ತಾ ಇರ್ತದೆ.
ಮತ್ತು ಉಳಿದ ಎಲ್ಲ ಸಮಸ್ತ ಅನಂತ ಅನಂತ ದ್ರವ್ಯಗಳಿಗೆ, ಅನಂತ ಜೀವ ದ್ರವ್ಯ, ಅನಂತ ಪುದ್ಗಲ್ ದ್ರವ್ಯ, ಉಳಿದ ದ್ರವ್ಯ, ಧರ್ಮ ದ್ರವ್ಯ, ಅಧರ್ಮ ದ್ರವ್ಯ, ಆಕಾಶ ದ್ರವ್ಯ, ಅಲೋಕಾಕಾಶ, ಲೋಕಾಕಾಶ, ಇದನ್ನೆಲ್ಲ ಆಕಾಶ ದ್ರವ್ಯವನ್ನು, ಪುದ್ಗಲ್ ದ್ರವ್ಯವನ್ನು, ಜೀವ ದ್ರವ್ಯವನ್ನು, ಧರ್ಮ ದ್ರವ್ಯ, ಅಧರ್ಮ ದ್ರವ್ಯ ಎಲ್ಲವನ್ನ ಪರಿವರ್ತನೆ ಮಾಡ್ತಾ ಇರ್ತದೆ. ತಾನು ಸ್ವತಃ ತನ್ನ ಪರಿವರ್ತನೆಯನ್ನು ತಾನು ಮಾಡಿಕೊಂಡು ಪರದ್ರವ್ಯಗಳನ್ನು ಪರಿವರ್ತಿಸುವಂತಹ ಶಕ್ತಿ ಕಾಲದ್ರವ್ಯಕ್ಕೆ ಇದೆ. ಇದು ಕಾಲದ್ರವ್ಯ. ಇಂಥ ನಿಶ್ಚಯ ಕಾಲದಿಂದ, ನಿಶ್ಚಯ ಕಾಲದ್ರವ್ಯ ಅನ್ನುವಂಥ ನಿಶ್ಚಯ ಕಾಲ ದ್ರವ್ಯದಿಂದ ವ್ಯವಹಾರ ಕಾಲ ಜನ್ಮ ತಾಳ್ತದೆ. ವ್ಯವಹಾರ ಕಾಲ ಎಲ್ಲಿಂದ ಬಂತು? ನಿಶ್ಚಯ ಕಾಲದಿಂದ. ಕಾಲ ದ್ರವ್ಯ ಇದೆ, ಕಾಲಾಣುಗಳು ಇವೆ, ಆದ್ದರಿಂದ ವ್ಯವಹಾರ ಕಾಲ ಹುಟ್ಟಿಕೊಂಡಿದೆ. ಒಂದು ಸಮಯ ಕಳೆಯಿತು, ಒಂದು ಸೆಕೆಂಡ್ ಕಳೆಯಿತು, ಒಂದು ಮಿನಿಟ್ ಕಳೆಯಿತು, ಇದೆಲ್ಲ ವ್ಯವಹಾರ ಕಾಲ. ಕಾಲಖಂಡಗಳನ್ನು, ಇವೆಲ್ಲವನ್ನು ಗಣನೆಗೆ ಬರುವಂತಹ ಕಾಲಖಂಡಗಳ ಹೆಸರು ವ್ಯವಹಾರ ಕಾಲ. ನಿಶ್ಚಯ ಕಾಲ ಅಂದರೆ ಕಾಲಾನು, ಅಸಂಖ್ಯಾತ ಕಾಲಾನುಗಳಿಗೆ ನಿಶ್ಚಯ ಕಾಲ ಎನ್ನುತ್ತಾರೆ. ಅಸಂಖ್ಯಾತ ಇವೆ ಅವು, ಲೋಕದ ಪ್ರತಿಯೊಂದು ಪ್ರದೇಶದ ಮೇಲೂ ಕೂಡ ಇವೆ. ಹೀಗೆ ಗೊತ್ತಾಯ್ತಲ್ಲ? ಇದಿಷ್ಟು ಗೊತ್ತಾಯ್ತು. ಇನ್ನು ಅಂತರ್ಮುಹೂರ್ತವನ್ನು ತಿಳ್ಕೊಳ್ಳೋದಿದೆ. ಇದು ಅಂತರ್ಮುಹೂರ್ತ ಅಂದ್ರೆ ಏನು, ಎಷ್ಟು ಸಮಯದ್ದು, ಇದನ್ನು ತಿಳ್ಕೊಳ್ಳೋಣಲ್ಲ. ಅಂತರ್ಮುಹೂರ್ತಕ್ಕೆ 3 ಭೇದ ಅಂತ ಹೇಳಿತ್ತು. ಜಗನ್ಯ ಅಂತರ್ಮುಹೂರ್ತ, ಮಧ್ಯಮ ಅಂತರ್ಮುಹೂರ್ತ, ಉತ್ಕೃಷ್ಟ ಅಂತರ್ಮುಹೂರ್ತ. ಜಗನ್ಯ ಅಂತರ್ಮುಹೂರ್ತ ಅಂತಂದ್ರೆ ಎಷ್ಟು ಸಮಯದ್ದು ಅಂತಂದ್ರೆ, ಒಂದು ಆವಲಿ ಪ್ಲಸ್ ಒಂದು ಸಮಯ. ಎಷ್ಟು? ಒಂದು ಆವಲಿಯಲ್ಲಿ ಎಷ್ಟು ಸಮಯಗಳು? ಅಸಂಖ್ಯಾತ ಸಮಯಗಳು. ಅದರೊಳಗೆ ಮತ್ತೊಂದು ಸಮಯವನ್ನು ಹಾಕಿಬಿಡಬೇಕು. ಸಣ್ಣದಾದ ಚಿಕ್ಕದಾದ ಸಮಯ, ಅಭೇದ್ಯ ಕಾಲಖಂಡ ಅದು, ಅದನ್ನು ಮತ್ತೊಂದನ್ನು ಸೇರಿಸಬೇಕು. ಒಂದು ಆವಲಿ ಪ್ಲಸ್ ಒಂದು ಸಮಯ ಈಸ್ ಈಕ್ವಲ್ ಟು ಜಗನ್ಯ ಅಂತರ್ಮುಹೂರ್ತ. ಇದಕ್ಕೆ ಜಗನ್ಯ ಅಂತರ್ಮುಹೂರ್ತ ಅಂತ ಹೇಳಬೇಕು. ನೆನಪಿಗೊಳ್ತದೆಯಲ್ಲ? ಹಿಂಗೆ ಹಿಡಿಬೇಕ್ರಿ ನೆನಪ, ಅಂದಾಗ ಎಲ್ಲ ಗೊತ್ತಾಗೋದು. ಯಾಕಂದರೆ ಒಂದು ಗೊತ್ತು ಮಾಡಿಕೊಳ್ಳುವಾಗ ಅದರ ಪರಿಸರ ಗೊತ್ತಾಗಲಿಲ್ಲ ಅಂತಂದರೆ ಇದು ಗೊತ್ತಾಗೋಲ್ಲ. ಅದಕ್ಕಾಗಿ ಒಂದನ್ನು ಗೊತ್ತು ಮಾಡಿಸ್ಲಿಕ್ಕೆ ನಾವು ಪರಿಸರವನ್ನೆಲ್ಲ ಹೇಳಿಕೊಂಡು ಆಮೇಲೆ ಅದರ ಕಡೆಗೆ ಹೋಗ್ತೀವಿ. ಅಂದಾಗ ನಿಮ್ಮ ತಲೆಯೊಳಗೆ ಎಲ್ಲವೂ ಕೂಡ ಗೊತ್ತಾಗಿಬಿಡ್ತದೆ, ಕುತ್ಕೊಂಡು ಬಿಡ್ತದೆ. ಅದು ಮರಿಲ್ಲ, ಮರೆಯದ ಹಾಗೆ ಹೇಳ್ತಾ ಇದ್ದೀವಿ, ಮರೆಯದ ಹಾಗೆ ಹೇಳ್ತಾ ಇದ್ದೀವಿ. ಉಳಿತಲ್ಲ? ಜಗನ್ಯ ಕಾಲ ಅಂದರೆ ಇದು. ಜಗನ್ಯ ಅಂತರ್ಮುಹೂರ್ತ ಅಂದರೆ ಎಷ್ಟದು? ಒಂದು ಆವಲಿ ಪ್ಲಸ್ ಒಂದು ಸಮಯ ಅಂತಂದರೆ ಅದು ಜಗನ್ಯ ಅಂತರ್ಮುಹೂರ್ತ. ಒಂದು ವೇಳೆ ನಾವು ಇದರಲ್ಲಿ ಮತ್ತೊಂದು ಸಮಯವನ್ನು ಆ್ಯಡ್ ಮಾಡ್ತೀವಿ ಅಂತಂದರೆ ಅದ್ಯಾವುದು? ಅದು ಮಧ್ಯಮ ಆಯಿತು. ಮತ್ತೊಂದು ಸಮಯವನ್ನು ಆ್ಯಡ್ ಮಾಡ್ತೀವಿ, ಅದೇನಾಯಿತು? ಉತ್ಕೃಷ್ಟ ಆಯ್ತಾ? ಅಲ್ಲ. ಉತ್ಕೃಷ್ಟ ಅಂದರೆ ಅಲ್ಲ. ಮಧ್ಯಮ ಅಂತರ ಮುಹೂರ್ತಗಳಿಗೆ ಅಸಂಖ್ಯಾತ ಭೇದಗಳಿವೆ. ಜಗನ್ಯ ಅಂತರ್ಮುಹೂರ್ತಕ್ಕೆ ಒಂದೇ ಭೇದ, ಉತ್ಕೃಷ್ಟ ಅಂತರ್ಮುಹೂರ್ತಕ್ಕೂ ಕೂಡ ಒಂದೇ ಭೇದ. ಆದರೆ ಮಧ್ಯಮ ಅಂತರ್ಮುಹೂರ್ತಗಳಿಗೆ ಎಷ್ಟು ಭೇದ? ಅಸಂಖ್ಯಾತ ಭೇದಗಳಿವೆ. ಅದು ಹೇಗೆ ಅಂತಂದರೆ ನೋಡಿ, ಈಗ ನಾವು ತಿಳ್ಕೊಂಡದ್ದೇನು? ಜಗನ್ಯ ಅಂತರ್ಮುಹೂರ್ತ. ಜಗನ್ಯ ಅಂತರ್ಮುಹೂರ್ತ ಅಂತಂದರೆ ಒಂದು ಆವಲಿ ಪ್ಲಸ್ ಒಂದು ಸಮಯ ಅಂತಂದರೆ ಜಗನ್ಯ ಅಂತರ್ಮುಹೂರ್ತ ಆಯಿತು. ಮತ್ತೊಂದು ಸಮಯವನ್ನು ಕೂಡಿಸ್ತಂತಂದರೆ ಮಧ್ಯಮ ಅಂತರ್ಮುಹೂರ್ತ. ಮತ್ತೊಂದನ್ನು ಅಸಂಖ್ಯಾತ ಸಲ ಕೂಡಿಸ್ತಾ ಹೋಗಬೇಕು. ಅಸಂಖ್ಯಾತ ಸಮಯಗಳನ್ನು ಅದರ ಜೊತೆಯಲ್ಲಿ ಆ್ಯಡ್ ಮಾಡ್ತಾ ಹೋದರೂ ಅದೆಲ್ಲ ಮಧ್ಯಮ ಅಂತರ್ಮುಹೂರ್ತ. ಆದರೆ ಅವೆಲ್ಲ ಒಂದಕ್ಕೊಂದು ದೊಡ್ಡದು ಸಣ್ಣದು ಇರೋದಲ್ಲ. ಅದರೊಳಗೂ ಎಲ್ಲಕ್ಕಿಂತ ಚಿಕ್ಕ ಮಧ್ಯಮ ಅಂತರ್ಮುಹೂರ್ತ ಅಂದರೆ ಯಾವುದು? ಒಂದು ಆವಲಿ ಎರಡು ಸಮಯ. ಇದು ಮಧ್ಯಮ ಅಂತರ್ಮುಹೂರ್ತ, ಆದರೆ ಎಲ್ಲಕ್ಕಿಂತ ಚಿಕ್ಕದು. ಎಲ್ಲ ಮಧ್ಯಮ ಅಂತರ್ಮುಹೂರ್ತಗಳಲ್ಲಿ ಚಿಕ್ಕದಾದ ಮಧ್ಯಮ ಅಂತರ ಮುಹೂರ್ತ. ಇದಾಯಿತು, ತಿಳಿತಾ?
ಎಷ್ಟು ತಿಳ್ಕೊಂಡ್ರ ಕ್ಯಾಚ್ ಆಗ್ತೈತಿಲ್ಲ. ನಿಮ್ಮ ಕ್ಯಾಚ್ ಆದರೆ ನಾವು ಮುಂದೆ ಹೋಗ್ತೀವಿ. ಮತ್ತು ಇಲ್ಲೇ ಮರ್ತೀರಿ ಅಂತಂದ್ರೆ ಮತ್ತೆ ನಾಳೆ ರಿಪೀಟ್ ಮಾಡಬೇಕು. ಅದೇನು ಗೊತ್ತಾಗ್ಲಿರಿ ಮತ್ತೊಮ್ಮೆ ಹೇಳ್ರಿ. ಅದೊಂದು ಮತ್ತೆ ತಾಸು ನಾಳೆ ಒಂದು ತಾಸು ಕೊಡೋದ ಮತ್ತೆ ಹಾಗಲ್ಲ. ಇಂದಿನ ವಿಷಯ ಹಿಂದೆ ಗೊತ್ತಾಗಬೇಕು, ನಾಳೆ ಮತ್ತೆ ಕೇಳಕ್ಕೆ ಹತ್ತಬಾರ್ದು. ಅದನ್ನು ಗೊತ್ತಾಯ್ತಲ್ಲ. ಇನ್ನು ನೋಡಿ, ಮಧ್ಯಮ ಅಂತರ್ಮೂರ್ತಗಳಿಗೆ ಎಷ್ಟು ಭೇದ ಅಂತ ಹೇಳಿದೀವಿ? ಅಸಂಖ್ಯ. ಜಗನ್ಯ ಅಂತರ್ಮೂರ್ತಗಳಿಗೆ ಎಷ್ಟು ಭೇದ? ಒಂದೇ ಭೇದ. ಅಂದ್ರೆ ಏನು? ಒಂದು ಅವಧಿ, ಒಂದು ಸಮಯ. ಉತ್ಕೃಷ್ಟ ಅಂತರ್ಮುಹೂರ್ತವನ್ನು ಗುರುತಿಸಿಕೊಳ್ಳೋಣ ಇದೇ ಥರ. ಅದು ಕೂಡ ಒಂದೇ ಪ್ರಕಾರದ್ದು. ನೋಡಿ, 48 ನಿಮಿಷಗಳು ಅಂತಂದರೆ ಅದು ಮುಹೂರ್ತ, ಅಂತರ್ಮುಹೂರ್ತ ಅಲ್ಲ, ಅದು ಮುಹೂರ್ತ. ಅದಕ್ಕೆ ಏನನ್ಬೇಕು? ಮುಹೂರ್ತ ಅಂತ ಅನ್ಬೇಕು. ಮುಹೂರ್ತ ಅಲ್ಲ. ಯಾವ ಮುಹೂರ್ತದಾಗ ಹೋಗೋಣ ಅದಲ್ಲ, ಮುಹೂರ್ತ. ಒಂದು ಮುಹೂರ್ತ ಅಂತಂದ್ರೆ ಎಷ್ಟು ನಿಮಿಷ? 48 ನಿಮಿಷ. ಇನ್ನು ನೋಡಿ, 48 ನಿಮಿಷಗಳ ಒಳಗಿನ ಕಾಲಕ್ಕೆ, ಕೆಳಗಿನ ಕಾಲಕ್ಕೆ, ಮೇಲಿನ ಕಾಲಕ್ಕೆ ಅಲ್ಲ, ಕೆಳಗಿನ ಕಾಲಕ್ಕೆ, ಒಳಗಿನ ಕಾಲಕ್ಕೆ. ಒಳಗಣ್ಣಿ ಕೆಳಗಣ್ಣಿ ಎಲ್ಲ ಒಂದೇ. ಒಳಗಿನ ಕಾಲಕ್ಕೆ ಅಂತರ್ಮುಹೂರ್ತ ಅಂತ ಕರೆಯಬೇಕು. ಅದು ಅಂತರ್ಮುಹೂರ್ತ. ಎಲ್ಲಿಂದ ಶುರು ಆಯ್ತು ರೀ? ಒಂದು ಅವಧಿ ಪ್ಲಸ್ ಒಂದು ಸಮಯದಿಂದ ಶುರು ಆಯ್ತಲ್ಲ. ಜಗನ್ಯ ಅಂತರ್ಮುಹೂರ್ತ ಅಂದಿವಿಲ್ಲ ಅದಕ್ಕೆ. ಆ ಜಗನ್ಯ ಅಂತರ್ಮುಹೂರ್ತವೇ ಮಧ್ಯಮ ಅಂತರ್ಮುಹೂರ್ತ ಆಗಿ, ಆ ಮಧ್ಯಮ ಅಂತರ್ಮುಹೂರ್ತಗಳೇ ಹೆಚ್ಚಾಗ್ತಾ ಅದೆಲ್ಲ ಅಂತರ್ಮುಹೂರ್ತ. ನೋಡಿ, ಎಲ್ಲಿ ತನಕ 48 ನಿಮಿಷ ಇದೆಯಲ್ಲ, ಅದು ಮುಹೂರ್ತ ಆಯ್ತು. ಅದರ ಒಳಗಿನ ಕಾಲ ಎಲ್ಲ ಅಂತರ್ಮುಹೂರ್ತ. ಅಂದ್ರೆ ಎಲ್ಲಕ್ಕಿಂತ ದೊಡ್ಡ ಅಂತರ್ಮುಹೂರ್ತ ಯಾವುದು ಮತ್ತು ಎಲ್ಲಕ್ಕಿಂತ ಚಿಕ್ಕದಾದ ಅಂತರ್ಮುಹೂರ್ತ ಅಂದ್ರೆ ಯಾವುದು? ಅದು ಗೊತ್ತಾಯ್ತಲ್ಲ. 48 ನಿಮಿಷದ ಒಳಗಿನ ಕಾಲಕ್ಕೆ ಅಂತರ್ಮುಹೂರ್ತ ಅನ್ನಬೇಕು. 48 ನಿಮಿಷಗಳ ಕಾಲಕ್ಕೆ ಮುಹೂರ್ತ ಅನ್ನಬೇಕು. ಇನ್ನು ಈ ಮುಹೂರ್ತಕ್ಕೆ 2 ಭೇದ ಇದೆ. ಸ್ವಲ್ಪ ತಿಳ್ಕೊಳ್ಳಿ. ತಲೆಯಾಗ ಹಾಕೊಳ್ಳೋದು ವಿಷಯ ಅಲ್ಲ. ಮುಹೂರ್ತಕ್ಕೂ ಕೂಡ 2 ಭೇದ ಇದೆ. ಒಂದು ಮುಹೂರ್ತ ಮತ್ತು ಇನ್ನೊಂದು ಭಿನ್ನ ಮುಹೂರ್ತ. ಒಂದು ಮುಹೂರ್ತ ಮತ್ತು ಇನ್ನೊಂದು ಭಿನ್ನ ಮುಹೂರ್ತ. ಆಮೇಲೆ ಭಿನ್ನ ಮುಹೂರ್ತ ಅಂತಂದ್ರೆ ಒಂದೇ ಸಮಯ ಕಡಿಮೆಯಾದಂತಹ ಕಾಲ. ಮುಹೂರ್ತ ಅಂತಂದ್ರೆ ಏನ್ರಿ? 48 ನಿಮಿಷಗಳ ಕಾಲ ಅದು ಮುಹೂರ್ತ. ತಿಳಿತಲ್ಲ? ಹೇಳ್ತೀವಿ. ಇನ್ನು ಒಂದು ಮುಹೂರ್ತದಲ್ಲಿ ಒಂದೇ ಸಮಯವನ್ನು ಕಡಿಮೆ ಮಾಡಿದ್ರಿ ಅಂತ ಇಟ್ಕೊಳ್ಳಿ. ಮುಹೂರ್ತದಲ್ಲಿ ಒಂದು ಸಮಯ ಕಡಿಮೆ ಆಯಿತು ಅಂತಂದ್ರೆ ಅದು ಭಿನ್ನ ಮುಹೂರ್ತ. ಅದು ಭಿನ್ನ ಮುಹೂರ್ತ. ಆಮೇಲೆ ಭಿನ್ನ ಮುಹೂರ್ತಕ್ಕಿಂತ ಕೆಳಗಿನ ಕಾಲ ಅದು ಅಲ್ಲ, ಅದು ಉತ್ಕೃಷ್ಟ ಅಂತರ್ಮುಹೂರ್ತ. ಹೆಂಗ ನೆನಪಿನಾಗ ಇಟ್ಕೊಳ್ಳಿ ಅದನ್ನ. ಉತ್ಕೃಷ್ಟ ಅಂತರ್ಮುಹೂರ್ತ ಅಂದ್ರೆ ಯಾವುದು? 48 ನಿಮಿಷದಲ್ಲಿ 1 ನಿಮಿಷ ಕಡಿಮೆ ಮಾಡಿದ್ರಿ ಅಂತಂದ್ರೆ ಅದು ಭಿನ್ನ ಮುಹೂರ್ತ. ಇನ್ನೊಂದು ನಿಮಿಷನ್ನ ಮತ್ತೊಂದು ಸಮಯವನ್ನು ಕಡಿಮೆ ಮಾಡಿದ್ರಿ ಅಂತಂದ್ರೆ ಅದಕ್ಕೆ ಉತ್ಕೃಷ್ಟ ಅಂತರ ಮುಹೂರ್ತ ಅಂತ ಕರೀಬೇಕು. ಒಟ್ಟಿನಲ್ಲಿ 48 ನಿಮಿಷ ಅಂತಂದ್ರೆ ಅದು ಮುಹೂರ್ತ. 48 ನಿಮಿಷದಲ್ಲಿ 2 ಸಮಯವನ್ನು ಕಡಿಮೆ ಮಾಡಿದ್ರಿ ಅಂತಂದ್ರೆ ಉತ್ಕೃಷ್ಟ ಅಂತರ್ಮುಹೂರ್ತ. 1 ನಿಮಿಷನ್ನ ಕಡಿಮೆ ಮಾಡ್ತೀರಾ ಅಂತಂದ್ರೆ ಅದು ಭಿನ್ನ ಮುಹೂರ್ತ. ತಿಳಿತಾ? ಒಂದು ಸಮಯ ಕಡಿಮೆ ಮಾಡಿ, 2 ಸಮಯ ಕಡಿಮೆ ಮಾಡೋದಿದೆ. ಸಂಪೂರ್ಣ 48 ನಿಮಿಷಗಳಿಗೆ ಒಂದು ಮುಹೂರ್ತ ಅನ್ನುತ್ತಾರೆ. ಆ 48 ನಿಮಿಷಗಳಲ್ಲಿಯ ಒಂದು ಸಮಯ ಕಡಿಮೆ ಮಾಡಿಕೊಳ್ಬೇಕು. ಆವಾಗ ಅದು ಭಿನ್ನ ಮುಹೂರ್ತ ಆಯಿತು. ಇನ್ನೊಂದು ಸಮಯ ಕಡಿಮೆ ಮಾಡಿಕೊಂಡ್ರೆ ಉತ್ಕೃಷ್ಟ ಅಂತರ್ಮುಹೂರ್ತ ಆಯಿತು. ಇನ್ನು ಉತ್ಕೃಷ್ಟ ಅಂತರ ಮುಹೂರ್ತದಲ್ಲಿ ಮತ್ತೊಂದು ಸಮಯವನ್ನು ಕಡಿಮೆ ಮಾಡಿದರೆ ಅಂತಂದ್ರೆ
ಅದು ಉತ್ಕೃಷ್ಟ ಮಧ್ಯಮ ಅಂತರ್ಮುಹೂರ್ತ ಆಯಿತು. ಮಧ್ಯಮ ಅಂತರ್ಮುಹೂರ್ತ ಆಯ್ತು. ಅದು ಮಧ್ಯಮದೊಳಗೆ ಎಷ್ಟು ಭೇದ? ಅಸಂಖ್ಯಾತ ಮಧ್ಯಮ ಅಂತರ್ಮುಹೂರ್ತಗಳೆಲ್ಲ ಒಂದೊಂದು ಸಮಯ ಹೆಚ್ಚಾಗ್ತಾ ಆಗ್ತಾ 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 ಎಲ್ಲಿ ತನಕ ಹೋಗಿದೆ ನೋಡ್ರಿ. ಅದು 48 ನಿಮಿಷಗಳಲ್ಲಿ 3 ಸಮಯ ಕಡಿಮೆ ಮಾಡಿತು ಅಂತಂದ್ರೆ ಅದು ಉತ್ಕೃಷ್ಟ ಮಧ್ಯಮ ಅಂತರ್ಮುಹೂರ್ತ. ಅದು ಉತ್ಕೃಷ್ಟ ಮಧ್ಯಮ ಅಂತರ್ಮುಹೂರ್ತ ಆಯಿತು. ಕಾಲದ ಪರಿಚಯ ಸ್ವಲ್ಪದ್ರ ಮಟ್ಟಿಗೆ ತಿಳಿದು ಬಂತು ಇಲ್ಲೋ? ತಿಳಿಲ್ಲ ಅಂತ ಮತ್ತೊಮ್ಮೆ ಹೇಳೋಣ. ಆದ್ರೆ ಬಂತು ಇಲ್ಲೋ? ಬಂತು. ಈಗ ಹೇಳ್ತೀವಿ ನಿಮ್ಗೆ ಕೇಳ್ತೀವಿ ಅಂತಂದ್ರೆ ನಿಮಗೆ ಕೂತ್ಕೊಳ್ತದೆ. ಅದು ಒಂದು ಸಮಯ ಅಂದ್ರೆ ಏನ್ರಿ? ಅದು ಅಭೇದ್ಯ ಕಾಲ, ಭೇದಿಸಲಿಕ್ಕೆ ಯೋಗ್ಯವಲ್ಲದಂತಹ ಕಾಲಕ್ಕೆ ಒಂದು ಸಮಯ ಅನ್ನುತ್ತಾರೆ. ಇಂಥ ಎಷ್ಟು ಸಮಯಗಳ ಒಂದು ಆವಲಿ? ಇಂಥ ಎಷ್ಟು ಆವಲಿಗಳ ಒಂದು ಅಂತರ್ಮುಹೂರ್ತ? ಅಸಂಖ್ಯಾತ ಆವಲಿಗಳ ಒಂದು ಅಂತರ್ಮುಹೂರ್ತ. ಜಗಣ್ಯ ಅಂತರ್ಮುಹೂರ್ತದ ಲಕ್ಷಣ ಏನು? ಒಂದು ಆವಲಿ, ಪ್ಲಸ್ ಒಂದು ಸಮಯ. ಇದು ಜಗಣ್ಯ ಅಂತರ್ಮುಹೂರ್ತ. ಮೊದಲನೆಯ ಮಧ್ಯಮ ಅಂತರ್ಮುಹೂರ್ತ ಎಲ್ಲಿಂದ ಸ್ಟಾರ್ಟ್ ಆಗ್ತದೆ? ಒಂದು ಆವಲಿ ಪ್ಲಸ್ 2 ಸಮಯ ಅಂತಂದ್ರೆ ಅದು ಎಲ್ಲಕ್ಕಿಂತ ಚಿಕ್ಕದಾದ ಮಧ್ಯಮ ಅಂತರ್ಮುಹೂರ್ತ. ಇನ್ನು ಒಂದೊಂದು ಸಮಯ ಆ್ಯಡ್ ಮಾಡ್ತಾ ಹೋಗ್ಬೇಕು. ಅವೆಲ್ಲ ಮಧ್ಯಮ ಅಂತರ್ಮುಹೂರ್ತದ ಒಂದಕ್ಕಿಂತ ಒಂದು ದೊಡ್ಡದು, ಒಂದು ಸಮಯ ದೊಡ್ಡದು, ಎಲ್ಲ ಮಧ್ಯಮ ಅಂತರ್ಮುಹೂರ್ತಗಳೇ. ಎಷ್ಟಿವೆ? ಅಸಂಖ್ಯಾತ. ಎಲ್ಲಿ ತನಕ ಹೋಗ್ಬೇಕು? ಎಲ್ಲಿ ತನಕ ಉತ್ಕೃಷ್ಟ ಅಂತರ್ಮುಹೂರ್ತ ಲಭ್ಯವಾಗುವುದಿಲ್ಲೋ ಅಲ್ಲಿ ತನಕ ಹೋಗ್ಬೇಕು. ಆ ಉತ್ಕೃಷ್ಟ ಅಂತರ್ಮುಹೂರ್ತ ಅಂದ್ರೆ ಏನು? 48 ಸಮಯಗಳಲ್ಲಿ 3 ಸಮಯ 48 ನಿಮಿಷ ಅಂತಂದ್ರೆ ಮುಹೂರ್ತ ಆಯ್ತಾ? ಒಂದು ಸಮಯ ಕಡಿಮೆ ಮಾಡಿತು ಅಂದ್ರೆ ಭಿನ್ನ ಮುಹೂರ್ತ ಆಯ್ತಾ? ಮತ್ತೊಂದು ಸಮಯ ಕಡಿಮೆ ಮಾಡಿತು ಅಂತಂದ್ರೆ ಉತ್ಕೃಷ್ಟ ಅಂತರ್ಮುಹೂರ್ತ ಆಯ್ತು. ಎಷ್ಟು ಸಮಯ ಅದು? 3 ಸಮಯ ಕಡಿಮೆ ಮಾಡಿತು. 3 ಆಯ್ತಲ್ಲ? 2 ಆಯ್ತಾ? 2 ಆಗ್ತಾವೆ. ಮಧ್ಯಮ ಆಗ್ತದೆ. ಠೀಕ್ ಆಯ್ತು. 3 ಸಮಯ ಕಡಿಮೆ ಮಾಡಿತು ಅಂತಂದ್ರೆ ಉತ್ಕೃಷ್ಟ ಮಧ್ಯಮ ಅಂತರ್ಮುಹೂರ್ತ ಆಯ್ತು. ಆದರೆ 2 ಸಮಯವನ್ನು ಕಮ್ಮಿ ಮಾಡ್ತೀವಿ ಅಂತಂದ್ರೆ ಅದು ಉತ್ಕೃಷ್ಟ ಅಂತರ್ಮುಹೂರ್ತ ಆಯಿತು. ಉತ್ಕೃಷ್ಟ ಮಧ್ಯಮ ಅಂತರ್ಮುಹೂರ್ತ ಅದ್ರ ಹಿಂದೆನೇ ಇದೆ. ಉತ್ಕೃಷ್ಟ ಅಂತರ್ಮುಹೂರ್ತದ ಹಿಂದೆ ಏನಿದೆ? ಉತ್ಕೃಷ್ಟ ಮಧ್ಯಮ ಅಂತರ್ಮುಹೂರ್ತ. ಮಧ್ಯಮ ಎಲ್ಲಿ ತನಕ ಹೇಳಬೇಕು? ಉತ್ಕೃಷ್ಟ ತನಕ ಹೋಗ್ಬೇಕು. ಎಲ್ಲಿ ತನಕ ಉತ್ಕೃಷ್ಟ ಅಂತರ್ಮುಹೂರ್ತ ಎಲ್ಲಿ ತನಕ ಇದೆ ಅದರ ಬೆನ್ನ ಹಿಂದೆ ತನಕ ಹೋಗ್ಬೇಕು. ಒಂದು ಸಮಯ ಬಿಡಬಾರ್ದು. ಇದು ಉತ್ಕೃಷ್ಟ ಮಧ್ಯಮ ಅಂತರ್ಮುಹೂರ್ತ. ಉತ್ಕೃಷ್ಟ ಮಧ್ಯಮ ಅಂತರ್ಮುಹೂರ್ತದಲ್ಲಿ ಎಷ್ಟು ಸಮಯಗಳನ್ನು ಕಡಿಮೆ ಮಾಡಬೇಕು? 3 ಸಮಯ. ಎಷ್ಟು ಮಿನಿಟ್ದಲ್ಲಿ? 48 ಮಿನಿಟ್ದಲ್ಲಿ, ನಿಮಿಷಗಳಲ್ಲಿ. ಇನ್ನು ಉತ್ಕೃಷ್ಟ ಅಂತರ್ಮುಹೂರ್ತ ಅಂತಂದ್ರೆ ಎಷ್ಟು ಸಮಯ ಕಡಿಮೆ? ಅದು 2 ಸಮಯ ಕಡಿಮೆ. ಭಿನ್ನ ಅಂತರ್ಮುಹೂರ್ತ ಅಂತಂದ್ರೆ ಎಷ್ಟು ಸಮಯ ಕಡಿಮೆ? ಅದು 1 ಸಮಯ ಕಡಿಮೆ. ಇನ್ನು ಮುಹೂರ್ತ ಅಂತಂದ್ರೆ ಎಷ್ಟು ಸಮಯ, ಎಷ್ಟು ನಿಮಿಷ? 48 ನಿಮಿಷ ಉಳ್ಳದ್ದು. ಇನ್ನು ವಿಚಾರ ಮಾಡಿ, 48 ನಿಮಿಷ ಅಂತಂದ್ರೆ ಒಂದು ಮುಹೂರ್ತ. ಒಂದು ಮುಹೂರ್ತದಲ್ಲಿ ಎಷ್ಟು ಆವಲಿಗಳಿವೆ? ಅಸಂಖ್ಯಾತ ಆವಲಿಗಳಿವೆ. ಎಷ್ಟು ನಿಮಿಷಗಳಿವೆ? 48 ನಿಮಿಷ. ಎಷ್ಟು ಸೆಕೆಂಡ್ಗಳಿವೆ? 48 ಗುಂಡ್ಲೆ 60. 48 ನಿಮಿಷ ಅಂತಂದ್ರೆ ಒಂದು ಮುಹೂರ್ತ. ಒಂದು ಮುಹೂರ್ತದಲ್ಲಿ
ಎಷ್ಟು ಸೆಕೆಂಡ್ಗಳಿವೆ? 2800 ಸೆಕೆಂಡ್ಗಳು ಬರ್ತವೆ ಇವು. ಇನ್ನು ಪ್ರತಿಯೊಂದು ಸೆಕೆಂಡ್ದಲ್ಲಿ ಅವಧಿಗಳೆಷ್ಟಿವೆ? ಅಸಂಖ್ಯಾತ ಇವೆ. ಆಮೇಲೆ ಅವಧಿಗಳನ್ನು ತೆಗೀರಿ, ತೆಗಿಯಾಕೆ ಬರೋಲ್ಲ. ಒಂದರೊಳಗೆ ಅಸಂಖ್ಯಾತ ಇದಾವ ಅಂದಮೇಲೆ ಅದನ್ನು ಗುಣಾಕಾರ ಹೇಗೆ ಮಾಡೋರು? ಅಸಂಖ್ಯಾತ ಇಂಟು ಅಸಂಖ್ಯಾತ ಅನ್ಬೇಕಲ್ಲ. ಗಣಿತ ಆಗೋಲ್ಲದು. ಈಗ ಕಾಲದ್ದೆಲ್ಲ ಗೊತ್ತಾಯಿತು. ವ್ಯವಹಾರ ಕಾಲನೂ ಗೊತ್ತಾಯಿತು, ನಿಶ್ಚಯ ಕಾಲನೂ ಗೊತ್ತಾಯಿತು. ಇರಲಿ. ಹಾಂ, ಏನು ಕೇಳಿಸ್ತಾ ಇಲ್ಲ? ಸೂರ್ಯೋದಯ. ಮುಹೂರ್ತ, ಬ್ರಹ್ಮ ಮುಹೂರ್ತ. ಬ್ರಹ್ಮ ಮುಹೂರ್ತ ಅಂತಂದರೆ, ಬ್ರಹ್ಮ ಮುಹೂರ್ತ ಉತ್ಕೃಷ್ಟವಾಗಿ ಹೇಳಬೇಕು ಅಂತಂದರೆ ಅದು ಅದರ ಸಮಯವನ್ನು ಗುರುತಿಸಬೇಕು ಅಂತಂದರೆ 4 ಗಂಟೆಯಿಂದ, ಕೆಲವರು 3:30 ಗಂಟೆಯಿಂದ ಶುರು ಆಗ್ತದೆ ಅಂತಾರೆ. ಬ್ರಹ್ಮ ಮುಹೂರ್ತ ಅಂತ ಏನು ಕರಿತೀವಲ್ಲ ವ್ಯವಹಾರದೊಳಗೆ, ಅದು 3:30 ಅಥವಾ 4ರಿಂದ ಪ್ರಾರಂಭವಾಗಿ 5:30 ತನಕ ಇರ್ತದೆ. ಇದು ಬ್ರಹ್ಮ ಮುಹೂರ್ತ. ಈ ಬ್ರಹ್ಮ ಮುಹೂರ್ತದಲ್ಲಿ ನಾವು ಏಳಬೇಕು. ಬ್ರಹ್ಮ ಮುಹೂರ್ತದಲ್ಲಿ ಮಲಗಿಕೊಳ್ಳಬಾರದು. ಬ್ರಹ್ಮ ಮುಹೂರ್ತದಲ್ಲಿ ಮಲಗಿಕೊಳ್ಳುವಂಥವ್ರ ಬುದ್ಧಿ ಅದು ಮಲಗಿಕೊಂಡಂತೆ ಇರ್ತದೆ, ಯಾವಾಗಲೂ ಮಲಗಿಕೊಂಡಿರ್ತದೆ. ಅದಕ್ಕಾಗಿ ಬ್ರಹ್ಮ ಮುಹೂರ್ತದಲ್ಲಿ ಎದ್ದು ಬ್ರಹ್ಮನನ್ನ ಸ್ಮರಿಸಬೇಕು. ಬ್ರಹ್ಮ ಅಂದರೆ ಆತ್ಮ, ಬ್ರಹ್ಮ ಅಲ್ಲ. ಬ್ರಹ್ಮ ಅಂದರೆ ಆತ್ಮ ಧ್ಯಾನ ಮಾಡಬೇಕು, ಸಾಮಾಯಿಕ ಮಾಡಬೇಕು. ಬ್ರಹ್ಮ ಮುಹೂರ್ತ ಅಂತ ಹೆಸರು ಯಾಕೆ ಬಂದಿರುವುದು? ಆ ಕಾಲದಲ್ಲಿ ಯಾರು ಆತ್ಮನನ್ನ ಧ್ಯಾನ ಮಾಡ್ತಾರೆ ಅವರು ನಮ್ಮ ಪರಮಾತ್ಮರು, ಅವರೇ ನಮ್ಮ ಬ್ರಹ್ಮ. ಅರಿಹಂತ ಭಗವಂತರೇ ಅವರು ಕೂಡ ಆತ್ಮದಲ್ಲಿ ನಿಮಗ್ನಿರ್ತಾರೆ, ಅವರೇ ಬ್ರಹ್ಮ. ಬ್ರಹ್ಮನನ್ನ ಅನುಭವಿಸುವಂಥವರು ಬ್ರಹ್ಮ, ಆತ್ಮನನ್ನ ಅನುಭವಿಸುವಂಥವರು ಬ್ರಹ್ಮ. ಬ್ರಹ್ಮ ಅಂದರೆ ಆತ್ಮನನ್ನೇ ಅನುಭವಿಸುವವರೇ ಬ್ರಹ್ಮ. ಹಾಗೆ ಆ ಬ್ರಹ್ಮ ಕಾಲದಲ್ಲಿ ಎದ್ದು ಮಲಗಬಾರದು. ಎದ್ದು ಮೊದಲೇನು ಮಾಡಬೇಕು? ಬ್ರಹ್ಮನನ್ನ ಸ್ಮರಿಸಬೇಕು. ಅಂದರೆ ಅರಿಹಂತ ಪರಮಿಷ್ಠಿಗಳನ್ನು ಹಾಗೂ ಶುದ್ಧ ಪರಮಿಷ್ಠಿಗಳನ್ನು ಸ್ಮರಿಸಬೇಕು. ಇವರೇ ಬ್ರಹ್ಮ. ನಿಜವಾದ ಬ್ರಹ್ಮ ಯಾರು? ಲಕ್ಷಣಕ್ಕೆ ತಕ್ಕಂತೆ ನಿಜವಾದ ಲಕ್ಷಣವುಳ್ಳ ಬ್ರಹ್ಮ ಯಾರು? ಅರಿಹಂತ ಪರಮಿಷ್ಠಿಗಳು ಮತ್ತು ಶುದ್ಧ ಪರಮಿಷ್ಠಿಗಳು. ಯಾಕೆ ಇವರು ನಿಜವಾದ ಬ್ರಹ್ಮ ಅಂತಂದ್ರೆ, ಇವರು ತಮ್ಮ ಆತ್ಮನನ್ನ ಶುದ್ಧ ಅವಸ್ಥೆಯಲ್ಲಿ ತಮ್ಮ ಆತ್ಮ ಪುರುಷಾರ್ಥದಿಂದ ಸಾಧನೆಯಿಂದ ಪ್ರಾಪ್ತ ಮಾಡಿಕೊಂಡವರು. ಅದಕ್ಕಾಗಿ ಅವರು ಬ್ರಹ್ಮ. ಶುದ್ಧ ಆತ್ಮ ಬ್ರಹ್ಮವನ್ನ ಪ್ರಾಪ್ತ ಮಾಡಿಕೊಂಡವರೇ ಬ್ರಹ್ಮ. ಅಂಥವರನ್ನ ಸ್ಮರಿಸಬೇಕು. ಆಮೇಲೆ ಯಾರನ್ನು ಸ್ಮರಿಸಬೇಕು? ಬ್ರಹ್ಮ ಮುಹೂರ್ತದಲ್ಲಿ ಎದ್ದುಕೊಂಡು ಎದ್ದ ತಕ್ಷಣ ನಮೋ ಅರಿಹಂತಾಣಂ ನಮೋ ಸಿದ್ಧಾಣಂ ಇದು ಬಾಯಿಂದ ಹೊರಡಬೇಕು. ಆಮೇಲೆ ಯಾರು ಹೊರಡಬೇಕು? ನಮ್ಮ ಗುರುಗಳ ಹೆಸರನ್ನ ಸ್ಮರಿಸಬೇಕು. ನಮೋ ಆಯಿರ್ಯಾಣಂ, ಆಚಾರ್ಯ ಪರಮಿಷ್ಠಿಗಳಿಗೆ ನಮಸ್ಕಾರ ಅಂದರೆ ಗುರುಗಳಿಗೆ ನಮಸ್ಕಾರ. ನಮೋ ಉವಜ್ಜಾಯಣಂ, ನಮಗೆ ಜ್ಞಾನವನ್ನು ಕೊಡ್ತಕ್ಕಂತಹ ಉಪಾಧ್ಯಾಯ ಪರಮಿಷ್ಠಿಗಳು, ಅವರಿಗೆ ನಮಸ್ಕಾರ. ಆಮೇಲೆ ಆತ್ಮಸಿದ್ಧಿಯಲ್ಲಿ ತೊಡಗಿ ತ್ಯಾಗ ತಪಸ್ಸನ್ನು ಆಚರಿಸಿ ಅರ್ಹಂತ ಪದವಿಗೋಸ್ಕರ ಹಗಲಿರುಳು ಪುರುಷಾರ್ಥವನ್ನು ನಡೆಸಿಕೊಂಡು ತಪಸ್ಸನ್ನು ಆಚರಿಸುವಂಥ ಸಾಧುಗಳಿಗೆ, ಆತ್ಮನನ್ನು ಸಾಧಿಸುವಂಥ ಸಾಧುಗಳಿಗೆ ಏನನ್ಬೇಕು? ಸಾಧು ಪರಮಿಷ್ಠಿಗಳು ಕೂಡ ಗುರುಗಳು. ಅಂದರೆ ಗುರುಗಳು ಎಷ್ಟು ಜನ ಆದರು? 3 ಜನ. ಆಚಾರ್ಯ ಪರಮಿಷ್ಠಿ, ಉಪಾಧ್ಯಾಯ ಪರಮಿಷ್ಠಿ, ಸಾಧು ಪರಮಿಷ್ಠಿ. ಇವರು ಗುರುಗಳು, ಗುರು ಸ್ಥಾನದಲ್ಲಿದ್ದಾರೆ. ಈ 3 ಜನ ಗುರುಗಳು ನಮ್ಮ ಕುಲಗುರುಗಳು. ಎಂಥ ಗುರುಗಳು? ನಮ್ಮ ಕುಲಗುರುಗಳು. ಕುಲಗುರು ಅಂತಂದ್ರೆ ಏನ್ರಿ?
ಕುಲಗುರು ಅಂತಂದ್ರೆ ಏನ್ರಿ? ಕುಲಗುರು ಕುಲ ಅಂದರೆ ತಂದೆ, ನಿಮ್ಮ ತಂದೆ. ನಿಮ್ಗೆ ಯಾರು ಜನ್ಮ ಕೊಟ್ಟಿದ್ದಾರಲ್ಲ ಅವರು ನಿಮ್ಮ ತಂದೆ. ನಿಮ್ಮ ತಂದೆಯ ಗುರು ಯಾರಿದ್ರು? ಇವರೇ 3 ಜನ. ನಿಮ್ಮ ತಂದೆಯ ಕುಲದೇವರು ಯಾರು? ಅರಿಹಂತ ಪರಮೇಷ್ಠಿ ಮತ್ತು ಸಿದ್ಧ ಪರಮೇಷ್ಠಿ. ನಿಮ್ಮ ತಂದೆಯ ಕುಲಗುರು ಕುಲದೇವರು ಅರಿಹಂತ ಪರಮೇಷ್ಠಿ, ಸಿದ್ಧ ಪರಮೇಷ್ಠಿ, ಆಚಾರ್ಯ, ಉಪಾಧ್ಯಾಯ, ಸಾಧು ಪರಮೇಷ್ಠಿ. ಇನ್ನು ಇದು ಕುಲ ಪರಂಪರೆ ಅಂತಂದ್ರೆ ಏನು? ಕುಲ ಪರಂಪರೆ ಅಂದ್ರೆ ಬಹಳ ದೊಡ್ಡ ಹಿಂದಿನ ಕಾಲದಿಂದ. ಯಾವ ಹಿಂದಿನ ಕಾಲದಿಂದ? ಆದಿನಾಥ ಭಗವಂತರ ಕಾಲದಿಂದ ಹಿಡ್ಕೊಂಡು ಇಲ್ಲಿ ತನಕ. ಮತ್ತೆ ಅಷ್ಟೇನು ಅಲ್ಲಿಂದ ಶುರು ಆಯ್ತೇನು ಜೈನ ಧರ್ಮ? ಅಲ್ಲಿಂದಲೇ ನಮ್ಮ ಕುಲದೇವರು ಇದ್ರೇನು? ಇಲ್ಲ. ಆದಿನಾಥ ಭಗವಂತರಕ್ಕಿಂತ ಹಿಂದಿನ ಕಾಲದಲ್ಲಿ ಉತ್ಸರ್ಪಣಿ ಕಾಲ ಇತ್ತು. ಆ ಉತ್ಸರ್ಪಣಿ ಕಾಲದ ಯಾವ ಕಾಲದಲ್ಲಿ? 3ನೇ ಕಾಲದಲ್ಲಿ ಮತ್ತೆ ಪುನಃ 24 ತೀರ್ಥಂಕರಾಗಿದ್ರು. ಅದಕ್ಕೆ ಹಿಂದೆ ಮತ್ತೆ ಹೋದ್ರಿ ಅಂತಂದ್ರೆ ಮತ್ತೆ ಅವಸರ್ಪಣಿ ಕಾಲ ಇದೆ. ಅಲ್ಲಿ 4ನೇ ಕಾಲದಲ್ಲಿ 24 ಜನ ತೀರ್ಥಂಕರಿದ್ರು. ಮತ್ತೆ ಹಿಂದೆ ಹೋದ್ರಿ ಅಂತಂದ್ರೆ ಮತ್ತೆ ಅವಸರ್ಪಣಿ ಕಾಲ ಬಂತು. ಅಲ್ಲಿ 3ನೇ ಕಾಲದಲ್ಲಿ ಮತ್ತೆ 24 ಜನ ತೀರ್ಥಂಕರಾಗಿ ಹೋಗಿದ್ದಾರೆ. ಈ ತರ ತೀರ್ಥಂಕರು 24 ನೀವು ಹಂಗೆ ಹೇಳ್ಕೊತ್ಕೊಂಡ್ರಿ. ಅನಂತ ಕಾಲ ಹೇಳಿದ್ರು ಕಡಿಮೆನೆ. ಅಷ್ಟು ಸಲ 24 ಜನ ತೀರ್ಥಂಕರಾಗಿ ಹೋಗಿದ್ದಾರೆ. ಎಷ್ಟು ಸಲ ಆಗಿದ್ದಾರೆ ಅಂತಂದ್ರೆ ಅನ್ನೋದೇ 24 ಸಾಯಿಸ್ ತನಕ ಅನ್ನೋದು. ಊಟನೂ ಮಾಡೋದಿಲ್ಲ, ನಿದ್ರೆನೂ ಮಾಡೋದಿಲ್ಲ, ಅಷ್ಟು ಸಲ ಆಗಿ ಹೋಗಿದ್ದಾರೆ. ಅಷ್ಟು ಜನ ತೀರ್ಥಂಕರೆಲ್ಲ ಎಲ್ಲಿ ಹೋಗಿದ್ದಾರೆ? ನಮ್ಮ ಕುಲದೇವರು ಎಲ್ಲಿದ್ದಾರೆ? ಸಿದ್ಧಹಸ್ತಿಯಲ್ಲಿ. ಸಿದ್ಧ ಪರಮೇಷ್ಠಿಗಳೇ ನಮ್ಮ ನಿಜವಾದ ಕುಲದೇವರು, ನಮ್ಮ ವಂಶ ಪರಂಪರೆಯ ದೇವರು. ಅನಾದಿ ನಿಧನ ಹಿಂದಿನ ಕಾಲದಿಂದಲೂ ನಮ್ಮ ಕುಲದೇವರು ಸಿದ್ಧ ಪರಮೇಷ್ಠಿಗಳು, ನಮ್ಮ ಕುಲದೇವರು ಅರಿಹಂತ ಪರಮೇಷ್ಠಿಗಳು, ನಮ್ಮ ಕುಲಗುರುಗಳು ಆಚಾರ್ಯ, ಉಪಾಧ್ಯಾಯ, ಸಾಧು ಪರಮೇಷ್ಠಿಗಳು. ಇವರನ್ನೆಲ್ಲ ಬಿಟ್ಟು, ಇವರನ್ನೆಲ್ಲ ಮರೆತು, ಇವರನ್ನೆಲ್ಲ ಮನೆಯಿಂದ ಹೊರಗೆ ತೆಗೆದು ನಮ್ಮ ಮನೆ ದೇವ್ರು ನೋಡ್ರಿ, ಇವ್ರು ನೋಡ್ರಿ, ಯಾರನ್ನೋ ತಂದಿಟ್ರಪ್ಪ, ಹಾಕಿದ್ರಿ ಇಲ್ಲಿ 200 ತಂದ ಜಗಲಿ ಮ್ಯಾಗ. ಯಾವುದಕ್ಕೆ ನಾವು ಕುಲದೇವರು ಅಂದ್ರು? ಇನ್ನು ಕುಲಗುರುಗಳು ಅಂತಂದ್ರೆ ಸಿಕ್ಕವರೆಲ್ಲ ಬಜಾರಿನಲ್ಲಿ ಅವರೆಲ್ಲ ಕುಲಗುರುಗಳೇ. ಈ ತರ ಆಗಿದೆ ನೋಡ್ರಿ ಜೈನ ಧರ್ಮದ ಗತಿ. ಸುಧಾರಿಸಿಕೊಳ್ಳಿ, ಸತ್ಯ ಏನಿದೆ ಅನ್ನೋದನ್ನ ಅರ್ಥ ಮಾಡಿಕೊಳ್ಳಿ. ಕುಲದೇವ್ರು ಯಾರು? ಯಾವ್ದಾರ ಒಂದು ಬಜಾರ್ದಾಗ ಹೋಗೋದು, ಅಲ್ಲಿ ಒಂದು ನೋಡೋದು, ಕುದುರೆ ಮ್ಯಾಗ ಕೂತದ್ದು ಅಂತ ತಗೊಂಡ್ಬರೋದು, ಹೇಳೋದು ನಮ್ಮ ಮನೆಗೆ ಯಾವ್ರಿ? ಅದಕ್ಕನ್ನು ಕುಲದೇವ್ರ ಅಂದ್ಬಿಡ್ತಾರೆ. ಮತ್ತೆ ಯಾಕ? ನಮ್ಮ ತಂದೆಯವರು ತಂದಿದ್ರಲ್ಲ ಅದನ್ನ, ತಂದೆಯವ್ರು ತಂದಿಟ್ರು. ತಂದೆಯವ್ರು ಏನು ತಂದಿಟ್ಟಿದ್ದಾರೆ ಅದ ನಮ್ಮ ಕುಲದೇವ್ರ. ಕುಲ ಪರಂಪರೆಯಿಂದ ಬರ್ತಾ ಇದೆ, ಅದನ್ನ ನಾವು ಕುಲದೇವ್ರ ಅಂತ ಹೇಳ್ಕೊತ ಬಂದಿದ್ದೀವಿ. ಇದು ಸರಿ ಇದೆಯೇನು? ಇದು ಸತ್ಯವೋ ಅಸತ್ಯವೋ? ಅಸತ್ಯದ ದಾರಿಯನ್ನ ಎಷ್ಟೋ ತನಕ ನಡೆಯವರು. ಮತ್ತು ತಂದಿಟ್ಟ ಅದರಿಂದ ಎಷ್ಟೋ ತನಕ ಹೆದರವರು. ಮೊದಲು ತಂದಿಡೋದು, ಆಮೇಲೆ ಹೆದರ್ಕೋತ್ಕೊಂಡೋದು. ತರದೇ ಹೋಗಿದ್ರೆ ಚಲೋ ಇತ್ತಲ್ಲ. ಮೊದಲೇನು ಮಾಡೋದು? ತಂದಿಡೋದು, ಮತ್ತು ಅದರಿಂದ ಹೆದರ್ಕೋತ್ಕೊಂಡೋದು. ಯಾರು ತಂದಿಟ್ರು? ತಂದೆ ಇಟ್ರು. ಯಾರು ತಂದಿಟ್ರು? ತಂದೆ ಇಟ್ರು. ಅಲ್ಲಿಂದ ಏನಾಯ್ತು? ನಮ್ಮ ಜಗಲಿ ಮೇಲೆ ಯಾವಾಗಿನಿಂದ ಕುದುರೆ ದೇವರು ಬಂತು, ಆವಾಗಿನಿಂದ ನಮ್ಮ ಜಗಲಿ ಮೇಲಿಂದ ಅರ್ಹಂತ ದೇವರು, ಸಿದ್ಧ ದೇವರು ಎಲ್ಲ ಗಾಯವಾಗಿಬಿಟ್ರು. ಪದವಿಗೆ ಹೋದರು ನಮ್ಮ ಗುರುಗಳು. ಈ ನಮ್ಮ ಕುಲ ಗುರುಗಳೇ ನಮ್ಮ ಕುಲದೇವರಾದರು. ಆಮೇಲೆ ಈ ಕುಲದೇವರೇ ನಮ್ಮ ವಂಶ ಪರಂಪರೆಯ ನಿಜವಾದ ಕುಲದೇವರು. ಆಮೇಲೆ ಇನ್ನು ಯಾರಿಗೆ ಅದರಲ್ಲಿ ಇನ್ನು ಕುಲದೇವರ ಉಪಾಧಿ
ಪದವಿ ಪ್ರಾಪ್ತವಾಗಿಲ್ವೋ ಅವರೆಲ್ಲರೂ ನಮ್ಮ ಕುಲಗುರುಗಳು. ರತ್ನತ್ರಯಧಾರಿ ಗುರುಗಳನ್ನು ಕುಲ ಗುರುಗಳಂತ ಕರೀಬೇಕು. ಮತ್ತು ಆ ರತ್ನತ್ರಯದಿಂದ ಕೇವಲ ಜ್ಞಾನವನ್ನು ಸಾಧಿಸಿಕೊಂಡಿರ್ತಕ್ಕಂತಹ ಗುರುಗಳಿಗೆ ನಾವು ಕುಲ ದೇವರಂತ ಕರೀಬೇಕು. ಅವರು ಗುರುವಾಗಿ ಉಳಿಲಿಲ್ಲ, ದೇವರಾದರು. ಕೇವಲ ಜ್ಞಾನ ಆದಾಗ ದೇವರಾದರು. ಈಗ ಕಂತೆರ್ದು ನೋಡ್ರಿ ನೀವು, ಹಿಂಗೆಲ್ಲ ಹೇಳಾಣ ಕಂತಿರ್ತಾವ ನಮ್ಮ. ಶಲಾಕಯ ಚಕ್ಷುರುನ್ಮೀಲಿತಂ ಯೇನ ತಸ್ಮೈ ಶ್ರೀ ಗುರುವೇ ನಮಃ. ತಸ್ಮೈ ಶ್ರೀ ಗುರವೇ ನಮಃ. ಏನು ಹೇಳಿದ್ರಿ ಇದ್ರೊಳಗೆ? ಅಜ್ಞಾನ ರೂಪ ಕತ್ತಲೆಯನ್ನು ಸಮ್ಯಕ್ ಜ್ಞಾನ ಎಂಬ ಶಲಾಕೆಯಿಂದ ಶಲಾಕೆಯಿಂದ ಯಾರು ನಮ್ಮ ಮುಚ್ಚಿರುವಂತಹ ಕಣ್ಣುಗಳನ್ನು ಆ ಶಲಾಕಾದ ಕಡ್ಡಿಯಿಂದ, ಸಮ್ಯಕ್ ಜ್ಞಾನದ ಕಡ್ಡಿಯಿಂದ ಹೀಗೆ ಮಾಡಿ ತೆಗೆದ್ರು, ಕಣ್ಣು ಬಂದಿದ್ದು ರೀ, ಹೀಗೆ ಮಾಡಿ ಹಾಕಿ ಕಡ್ಡಿಯನ್ನ ತೆಗೆದ್ರು, ಆವಾಗ ನಮ್ಮ ಕಣ್ಣುಗಳೆಲ್ಲ ತೆರೆದು ಅಜ್ಞಾನ ತಿಮಿರಾಂಧನ ಜ್ಞಾನಾಂಜನ ಔಷಧಿ. ಸಮ್ಯಕ್ ಜ್ಞಾನ ಅನ್ನುವಂಥದ್ದೇ ಔಷಧಿ. ಆ ಅಂಜನ ಶಲಾಕೆಯಿಂದ ನಮ್ಮ ಕಣ್ಣಲ್ಲಿ ಹಾಕಿ ಈ ಥರ ತೆರೆದ್ರು, ಆವಾಗ ಜಗತ್ತಿನಲ್ಲಿ ಯಾವುದು ಸತ್ಯ ಯಾವುದು ಅಸತ್ಯ ಎಲ್ಲವೂ ಕಂಡು ಬಂತು. ಕುಲದೇವರು ಯಾವುದು ಮತ್ತು ಕುಲದೇವರು ಯಾವುದು ಅಲ್ಲ ಅನ್ನುವಂಥದ್ದೆಲ್ಲ ಕಂಡು ಬಂತು. ಆವಾಗ ಅಯ್ಯೋ ನಾನು ಏನು ಮಾಡ್ತಾ ಇದ್ದೆ ಅಂತ ಅನಿಸ್ತು. ನಾನು ಅಜ್ಞಾನವಸ್ಥೆಯಲ್ಲಿ ಬಹಳಷ್ಟು ಸಮಯವನ್ನು ಕಳೆದೆ, ಅನಾದಿ ಕಾಲವನ್ನೇ ಕಳೆದುಕೊಂಡು ನಾನು ನನ್ನ ಆತ್ಮಘಾತವನ್ನು ಮಾಡಿಕೊಂಡೆ. ನನಗೆ ನಿಜವಾದ ಗುರುಗಳು ಲಭ್ಯವಾಗಲಿಲ್ಲ. ನಿಜವಾದ ದೇವರ ಸ್ವರೂಪ ಗೊತ್ತಾಗದಕ್ಕೆ ಈ ಅಜ್ಞಾನದ ಕತ್ತಲೆಯಲ್ಲಿ ನಾನು ಕಣ್ಮುಚ್ಚಿದ್ದೇ ಇದ್ದೆ. ಹೀಗಿರುವಾಗ ನನ್ನ ಭಾಗ್ಯ, ನನ್ನ ಪುಣ್ಯದ ಉದಯದಲ್ಲಿ ಜ್ಞಾನಿ ಗುರುಗಳು ಬಂದು ನನ್ನ ಕಣ್ಣಲ್ಲಿ ಸಮ್ಯಕ್ ಜ್ಞಾನದ ಅಂಜನ ಶಲಾಕೆಯಿಂದ ನನ್ನ ಕಣ್ಣುಗಳನ್ನು, ಎರಡೂ ಕಣ್ಣುಗಳನ್ನು ತೆರೆದ್ರು. ಈ ಎರಡೂ ಕಣ್ಣುಗಳನ್ನೂ ತೆರೆದ್ರು, ಒಳಗಿನ ಕಣ್ಣುಗಳನ್ನೂ ತೆರೆದು ಬಿಟ್ರು. ಈ ಥರ ನಮಗೆ ಒಳಗಣ್ಣು ಮತ್ತು ಹೊರಗಣ್ಣು ಇವೆರಡೂ ಆರೋಗ್ಯವಾಗಿ ಲಭಿಸಿದಾಗ, ನಿರೋಗವಾಗಿ ಲಭಿಸಿದಾಗ ನಮಗೆ ಧರ್ಮ ಗೊತ್ತಾಯಿತು, ಆತ್ಮ ಗೊತ್ತಾಯಿತು, ದೇವರು ಗೊತ್ತಾಯಿತು, ಗುರು ಗೊತ್ತಾಯಿತು, ಮಾರ್ಗ ಗೊತ್ತಾಯಿತು, ಧರ್ಮದ ಮಾರ್ಗ ಧರ್ಮ ಎಲ್ಲವೂ ಗೊತ್ತಾಯಿತು. ಪಾಪ ಗೊತ್ತಾಯಿತು, ಪುಣ್ಯ ಗೊತ್ತಾಯಿತು, ಸಂಸಾರ ಗೊತ್ತಾಯಿತು, ಮೋಕ್ಷ ಗೊತ್ತಾಯಿತು. ಇದು ಯಾರ ಉಪಕಾರ? ಗುರುಗಳ ಉಪಕಾರ. ಯಾವುದಕ್ಕೂ ಹೆದರಬೇಡ್ರಿ. ಇಂಥ ಜ್ಞಾನ ಮಾರ್ಗವನ್ನು ಅನುಸರಿಸಿ ಆತ್ಮಕಲ್ಯಾಣವನ್ನು ಮಾಡಿಕೊಳ್ಳಿಕ್ಕೆ ಯಾರಿಂದಲೂ ಹೆದರತಕ್ಕಂಥ ಅವಶ್ಯಕತೆಯೇ ಇಲ್ಲ. ಧೈರ್ಯವಾಗಿ ಇದೇ ಸತ್ಯ, ಈ ಸತ್ಯವನ್ನು ಅನುಸರಿಸಿ ನಾನು ನಡೆದೆ ಅಂತಂದರೆ ನನ್ನಲ್ಲಿ ಕೂಡ ರತ್ನತ್ರಯ ಧರ್ಮ ಪ್ರಕಟವಾಗಲಿಕ್ಕೆ ಸಾಧ್ಯ. ಸಮ್ಯಕ್ತ್ವ ಬಂತು ಅಂತಂದರೆ ಸಮ್ಯಕ್ ಜ್ಞಾನ ಗಿಫ್ಟದಲ್ಲಿ ತಾನಾಗಿ ಬರ್ತದೆ. ಯಾರಿಗೆ ಸಮ್ಯಕ್ ದರ್ಶನ ಬಂತು ಅವ್ರಿಗೆ ಜ್ಞಾನ ಬರ್ತದೆ ಅಥವಾ ಇಲ್ಲ? ಫುಕಟಾಗಿ ಬರ್ತದೆ ಇಲ್ಲೋ? ಸಮ್ಯಕ್ ದರ್ಶನ ಬರ್ತಾ ಇದೆ ಅಂತಂದರೆ ಜ್ಞಾನ ಫುಕಟಾಗೇ ಬರ್ತದೆ. ಆಮೇಲೆ ಚಾರಿತ್ರ, ಅದಕ್ಕೆ ಬೇರೆಯಾಗಿರ್ತಕ್ಕಂಥ ಪುರುಷಾರ್ಥ ಮಾಡಬೇಕು. ಚಾರಿತ್ರ ಧರ್ಮ ಬರಬೇಕು ಅಂತಂದರೆ ಪಂಚ ಪಾಪಗಳನ್ನು ಕಡಿಮೆ ಮಾಡಿಕೊಳ್ಳಬೇಕು ಅಥವಾ ಸಂಪೂರ್ಣವಾಗಿ ತ್ಯಾಗ ಮಾಡಬೇಕು. ಯಾವ ಪಂಚಪಾಪಗಳು? ಹಿಂಸೆ, ಅಸತ್ಯ, ಕಳವು, ಕುಶೀಲ, ಪರಿಗ್ರಹ, ಇವೇ ಪಂಚಪಾಪಗಳು. ಈ ಪಂಚಪಾಪಗಳನ್ನು ಎಷ್ಟರ ಮಟ್ಟಿನಲ್ಲಿ ನಾವು ತ್ಯಾಗ ಮಾಡ್ತೀವೋ ಅಷ್ಟರ ಮಟ್ಟಿನಲ್ಲಿ ಅನುವೃತ್ತಿಗಳು ಸಂಪೂರ್ಣವಾಗಿ ತ್ಯಾಗ ಮಾಡಿದ್ದಲ್ಲಿ ಮಹಾವೃತಿಗಳು. ಮುನಿಗಳಿಗೆ ಇರುವ ವ್ರತಗಳನ್ನು ಮಹಾವ್ರತ ಅಂತ ಕರೀತಾರೆ ಮತ್ತು ಶ್ರಾವಕರಿಗಿರುವಂಥ ವ್ರತಗಳನ್ನು ಅನುವ್ರತ ಅಂತ ಕರೀತಾರೆ. ಈಗ ಪರ್ಯಾಪ್ತಿಗಳನ್ನು ಹೇಳ್ತಾ ಇದೆಲ್ಲೋ ಬಹಳ ಉದ್ದಗೆ ಹೋಗ್ಬಿಟ್ಟು ಪರ್ಯಾಪ್ತಿಗಳು 6.
ಆಹಾರ ಪರ್ಯಾಪ್ತಿ, ಶರೀರ ಪರ್ಯಾಪ್ತಿ, ಇಂದ್ರಿಯ ಪರ್ಯಾಪ್ತಿ, ಶ್ವಾಸೋಚ್ಛ್ವಾಸ ಪರ್ಯಾಪ್ತಿ, ಭಾಷಾ ಪರ್ಯಾಪ್ತಿ ಮತ್ತು ಮನಃ ಪರ್ಯಾಪ್ತಿ. ಮನ ಲಾಸ್ಟ್ದು. ಈ ಪರ್ಯಾಪ್ತಿಗಳನ್ನು ಜೀವ ಯಾವ ಗತಿಯಲ್ಲಿ ಹೋಗ್ತಾನೆ, ಹೋದ ತಕ್ಷಣ ಗ್ರಹಣ ಮಾಡ್ತಾನೆ. ಈ 6 ಪರ್ಯಾಪ್ತಿಗಳನ್ನು ಗ್ರಹಣ ಮಾಡಲಿಕ್ಕೆ ಪ್ರಾರಂಭಿಸ್ತಾನೆ. ಮೊದಲು ಯಾವುದು? ಆಹಾರ. ಆಹಾರ ಅಂದ್ರೆ ಏನು? ಶರೀರದ ರಚನೆಗಾಗಿ ಯಾವ ಪುದ್ಗಲ ಪರಮಾಣುಗಳು ಬೇಕೋ ಅವುಗಳನ್ನು, ಆ ಪುದ್ಗಲ ಪರಮಾಣುಗಳನ್ನು ಆಹಾರ ವರ್ಗಣೆಗಳು ಅಂತ ಕರೀತಾರೆ. ಆ ಆಹಾರ ವರ್ಗಣೆಗಳನ್ನು ಸ್ವೀಕಾರ ಮಾಡ್ತಾನೆ. ಎದಕ್ಕೆ ಬೇಕು ಈ ಆಹಾರ ವರ್ಗಣೆಗಳು? ಆತ್ಮ ತಾನು ತನ್ನ ಹೊಸ ಶರೀರವನ್ನು ಪಡೀಬೇಕಲ್ಲ, ಹೊಸ ಶರೀರದಲ್ಲಿ ಹುಟ್ಟಬೇಕಲ್ಲ. ಹುಟ್ಟುವುದಕ್ಕಾಗಿ ಇದನ್ನೆಲ್ಲ ಗ್ರಹಣೆ ಮಾಡ್ತಾನೆ. ಆಹಾರ ವರ್ಗಣೆಗಳನ್ನು, ವರ್ಗಣೆ ಅಂದರೆ ಸಮುದಾಯ, ಪರಮಾಣುಗಳ ಸಮುದಾಯ, ಆಹಾರ ವರ್ಗಣೆ. ಆ ವರ್ಗಣೆಗಳನ್ನೆಲ್ಲ ಗ್ರಹಣ ಮಾಡಿ ತಾನು ತನ್ನ ಶರೀರ ಪರ್ಯಾಪ್ತಿಯನ್ನು ಪೂರ್ಣಗೊಳಿಸ್ತಾನೆ ಅಂತರ ಮುಹೂರ್ತದೊಳಗೆ. ಎಲ್ಲಕ್ಕಿಂತ ಚಿಕ್ಕ ಅಂತರ ಮುಹೂರ್ತ ಇದು. ಇದಕ್ಕಿಂತ ದೊಡ್ಡದು ಡಬಲ್ ದೊಡ್ಡದು, ಮುಂದಿಂದು, ಅದ್ರ ಡಬಲ್ ಅದ್ರ ಮುಂದಿಂದು, ಅದ್ರ ಡಬಲ್ ಅದ್ರ ಮುಂದಿಂದು, ಈ ಥರದಲ್ಲಿ ಕಾಲ ಅಂತರ್ಮುಹೂರ್ತ ಡಬಲ್ 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 ಆಗ್ತಾ ಹೋಗಿದೆ. ಪರ್ಯಾಪ್ತಿಗಳೆಷ್ಟು? 6. 1ನೇ ಪರ್ಯಾಪ್ತಿ, 2ನೇ, 3ನೇ, 4ನೇ, 5ನೇ, 6ನೇ ಎಲ್ಲ ಪರ್ಯಾಪ್ತಿಗಳನ್ನು ಗ್ರಹಣ ಮಾಡೋದು ಏಕಕಾಲಕ್ಕೆ ಜೀವ ಶುರು ಮಾಡಿರ್ತಾನೆ. ಒಂದೊಂದಾಗಿ ಪೂರ್ಣ ಮಾಡಿದ ನಂತರ ಆಮೇಲೆ ಪ್ರಾರಂಭಿಸ್ತಾನೆ ಅಂತಲ್ಲ. ಯಾವ ಥರ? 6 ಪರ್ಯಾಪ್ತಿಗಳನ್ನು ಸ್ಟಾರ್ಟ್ ಮಾಡಿರ್ತಾನೆ ಹೋದ ತಕ್ಷಣ. ಆದರೆ ಅವುಗಳೆಲ್ಲ ಪೂರ್ಣ ಆಗಬೇಕು ಅಂತಂದರೆ ಕ್ರಮೇಣ ಪೂರ್ಣ ಆಗ್ತವೆ. ಯಾಕೆ? ಒಂದಕ್ಕೆ ಚಿಕ್ಕ ಸಮಯದಿದೆ, ಅದಕ್ಕಿಂತ ಒಂದು ದೊಡ್ಡದಿದೆ, ಅದಕ್ಕಿಂತ ಒಂದು ದೊಡ್ಡದು. ಹೀಗಿರುವಾಗ ಪೂರ್ಣ ಎಲ್ಲಕ್ಕಿಂತ ಮೊದಲು ಪೂರ್ಣ ಆಗೋದು ಯಾವುದು? ಆಹಾರ ಪರ್ಯಾಪ್ತಿ. ಆನಂತರ ಪೂರ್ಣವಾಯಿತು ಯಾವುದು? ಶರೀರ ಪರ್ಯಾಪ್ತಿ. ಆನಂತರ ಇಂದ್ರಿಯ ಪರ್ಯಾಪ್ತಿ. ಆನಂತರ ಆಮೇಲೆ ಭಾಷಾ, ಆಮೇಲೆ ಮನ ಪರ್ಯಾಪ್ತಿ. ಈ ಕ್ರಮೇಣ ಪೂರ್ಣ ಆಗ್ತವೆ. ಸ್ಟಾರ್ಟ್ ಎಲ್ಲ ಒಮ್ಮೆ ಆಗ್ತವೆ. ಅರ್ಥ ಆಯ್ತಲ್ಲ? ಈಗ ಒಂದು ಗೆರೆ ಹಾಕಿ, ಎಲ್ಲಕ್ಕಿಂತ ಚಿಕ್ಕದು, ಅದಕ್ಕಿಂತ ಡಬಲ್ ದೊಡ್ಡದು, ಇದಕ್ಕಿಂತ ಡಬಲ್ ದೊಡ್ಡದು, ಇದಕ್ಕಿಂತ ಡಬಲ್ ದೊಡ್ಡದು, ಇದಕ್ಕಿಂತ 6 ಗೆರೆಗಳನ್ನು ಹಾಕಿ ಮತ್ತು 6 ಗೆರೆಗಳ ಕೆಳಗಿನ ಭಾಗ ಸಮಾನವಾಗಿರಲಿ. ಈ ಎಲ್ಲವನ್ನ ಏಕಕಾಲಕ್ಕೆ ಸ್ಟಾರ್ಟ್ ಮಾಡಿರ್ತಾನೆ. ಈ ಸಮಯ ಗೆರೆಗಳು 6 ಪರ್ಯಾಪ್ತಿಗಳನ್ನು ಗ್ರಹಣೆ ಮಾಡುವಾಗ 6 ಒಮ್ಮೆಲೆ ಗ್ರಹಣ ಮಾಡಿಬಿಟ್ಟು ಪ್ರಾರಂಭಿಸ್ತಾನೆ. ಒಂದೊಂದನ್ನು ಕ್ರಮೇಣ ಪೂರ್ಣ ಮಾಡಿಕೊಳ್ತಾನೆ. ಯಾರು? ವಿಗ್ರಹಗತಿಯಿಂದ ಬರುವಂತಹ ಆತ್ಮ ಯಾರದ್ದೇ ಆಗಿರಬಹುದು. ನಾವು ಗರ್ಭದಲ್ಲಿ ಬಂದ ನಂತರ ಮೊದಲು ಏನು ಮಾಡಿದ್ದೇವೆ? ಆಹಾರ ಪರ್ಯಾಪ್ತಿಯನ್ನು, ಶರೀರ ಎಲ್ಲ ಒಮ್ಮೆ ಶುರು ಮಾಡಿದ್ದೀವಿ. ಆಮೇಲೆ ಶರೀರ ರಚನೆ ಆಯಿತು. ಇದು ಯಾವಾಗ ಪೂರ್ಣ ಆಯ್ತಲ್ಲ, ಆವಾಗ ಆಹಾರ ಪರ್ಯಾಪ್ತಿಯ ಕಾಲ ಯಾವ ಕಾಲ? ಪರ್ಯಾಪ್ತಿಗಳ ಕಾಲ ಪೂರ್ಣ ಆಯಿತು. ಪೂರ್ಣ ಆದ ನಂತರ ಆಮೇಲೆ ನಾವು ಇದ್ದದ್ದು ಎಷ್ಟು ವರ್ಷ? 9 ತಿಂಗಳು. ವರ್ಷ ಅಲ್ಲ, 9 ತಿಂಗಳು. ಎಷ್ಟು ತಿಂಗಳಿದ್ದೀವಿ? 9 ತಿಂಗಳಿದ್ದೀವಿ. ಇನ್ನು 9 ತಿಂಗಳವರೆಗೆ ಅವೇ ಪರ್ಯಾಪ್ತಿಗಳನ್ನು ಪೂರ್ಣ ಮಾಡ್ಕೋತಾ ಕೂತಿದ್ದೀವನ್ರಿ? ಇಲ್ಲ, ಅವೆಲ್ಲ ಪೂರ್ಣ ಆಗಿದ್ದು ಎಷ್ಟು ಸಮಯದಲ್ಲಿ? ಅಂತರ್ಮುಹೂರ್ತದಲ್ಲಿ. ಆಮೇಲೆ 9 ತಿಂಗಳು ಯಾಕೆ ಕೂತ್ಕೊಳ್ಬೇಕಾಗಿತ್ತಲ್ಲಿ? ಎಲ್ಲ ಪೂರ್ಣ ಆಗಿತ್ತಲ್ಲ. ಪೂರ್ಣ ಆದ ತಕ್ಷಣ ಜನ್ಮ ತಾಳಬಹುದಾಗಿತ್ತಲ್ಲ. ಯಾಕೆ ಜನ್ಮ ಆಗಲಿಲ್ಲ? ಯಾಕೆಂದರೆ ಪರ್ಯಾಪ್ತಿಗಳೇನೋ ಪೂರ್ಣ ಆಗ್ತವೆ. ಯಾವುದಕ್ಕೆ ಎಷ್ಟು ಪುದ್ಗಲ ಪರಮಾಣುಗಳು ಬೇಕೋ ಅಷ್ಟೆಲ್ಲ ಪರಿಪೂರ್ಣವಾಗಿ ಸಿಕ್ಕ ಹೋಗ್ತವೆ. ಆ ಸಿಕ್ಕ ಹೋಗ ನಂತರನೂ ಕೂಡ ಅದರಲ್ಲಿ ಒಂದು ವಿಕಾಸ ಕಾಲ ಅಂತ ಇದೆ. ವಿಕಾಸ ಕಾಲ, ಶರೀರದ ವಿಕಾಸ ಕಾಲ. ಶರೀರ ಈ ಭೂಮಿಗೆ, ವಿಶ್ವಕ್ಕೆ ಬರಬೇಕು ಅಂತಂದರೆ 9 ತಿಂಗಳು ಹಿಡಿತದೆ ಅಲ್ಲ, ಅದು ವಿಕಾಸ ಕಾಲ, ಶರೀರದ ವಿಕಾಸ ಕಾಲ. ಪರ್ಯಾಪ್ತಿಗಳನ್ನು ಪೂರ್ಣಗೊಳಿಸಿಕೊಂಡ ನಂತರ ಶರೀರದ ವಿಕಾಸ ಕಾಲ, ಅದು ಗರ್ಭಕಾಲ. ವಿಕಾಸ ಕಾಲವೇ ಗರ್ಭಕಾಲ. ಈ ಗರ್ಭಕಾಲ ಎಷ್ಟು ಅಂತಂದರೆ 9 ತಿಂಗಳು.
ಪರ್ಯಾಪ್ತಿಗಳನ್ನು ಪೂರ್ಣ ಮಾಡಿಕೊಳ್ಳುವಂತಹ ಕಾಲ ಎಷ್ಟು ಅಂತಂದರೆ ಅಂತರ್ಮುಹೂರ್ತ. ಆ 6 ಪರ್ಯಾಪ್ತಿಗಳಲ್ಲಿ ಎಲ್ಲಕ್ಕಿಂತ ದೊಡ್ಡದಾದ ಪರ್ಯಾಪ್ತಿ ಯಾವುದು? ಮನಃ ಪರ್ಯಾಪ್ತಿ. ಅದಕ್ಕೆ ಎಷ್ಟು ಪಟ್ಟ ದೊಡ್ಡದು ಹಚ್ಚಿತು? 5ಕ್ಕಿಂತ ಡಬಲ್. ಅದು 5ನೇ ಪರ್ಯಾಪ್ತಿಕ್ಕಿಂತ ಡಬಲ್ ಕಾಲ. ಆಮೇಲೆ ಅಂತರ್ಮುಹೂರ್ತ ಇಲ್ಲಿಗೇನೆ ಬಂದಿತ್ತಲ್ಲ, ಅಂತರ್ಮುಹೂರ್ತ ಇಲ್ಲಿಂದ ಸ್ಟಾರ್ಟ್ ಆಗಿತ್ತು. ಅಂತರ್ಮುಹೂರ್ತ ಅಂದ್ರೆ ಏನು, ಸಮಯ ಏನಂದ್ರೆ ಏನು, ಸೆಕೆಂಡ್ ಅಂದ್ರೆ ಏನು, ಇಲ್ಲಿಂದ ಶಾಖ ಉಪಶಾಖಗಳನ್ನೆಲ್ಲ ಹೇಳ್ತಾ ಬ್ಯಾಕ್ಗ್ರೌಂಡ್ ಹೇಳಿ ಮತ್ತೆ ಮರಳಿ ಅಲ್ಲಿಗೆ ಬಂದಿದ್ದೇವೆ ನೋಡಿ. ಈಗೆಲ್ಲ ಗೊತ್ತಾದಂತೆ ಆಗಿದೆ, ಆಯ್ತಲ್ಲ. ಈ ಥರ ತಿಳಿಸಿದರೆ ತಿಳಿತದೆ. ಮತ್ತು ಅಲ್ಲೊಂದು ಸ್ವಲ್ಪ ಹೇಳಿ, ಇಲ್ಲೊಂದು ಸ್ವಲ್ಪ ಹೇಳಿ, ಅಲ್ಲೊಂದು ಸ್ವಲ್ಪ ಹೇಳಿತು ಅಂತಂದರೆ ಏನು ತಲೆಯೊಳಗೆ ಕೂತ್ಕೊಳ್ಳೋಣ. ಕೇಳಿದ್ದೆಲ್ಲ ಮರ್ತು ಹೋಗ್ತದೆ ನಂತರ. ಇದು ಕೇಳಿದ್ದು ಮರಿಲ್ಲ ನೋಡ್ರಿ, ಮರ್ಯಾವ್ರ ನಾಳೆ ಕೇಳ್ತೇವೆ ನೋಡ್ಬೇಕಾದ್ರೆ ಅಂಥವ್ರಿಗೆ ಎಲ್ಲರೂ ಹೇಳ್ತಾರೆ. ಹೇಳ್ತೀರಲ್ಲ, ನಕ್ಕಿ ಹೇಳೇ ಹೇಳ್ತಾರೆ. ಈ ಥರ ಕ್ರಮಬದ್ಧವಾಗಿ ಯಾವುದೇ ವಿಷಯವನ್ನು ತಿಳ್ಕೊಂಡಾಗ ಮಾತ್ರ ತಿಳಿತದೆ. ಅದಕ್ಕಂತಾರೆ ಸಮ್ಯಕ್ ಜ್ಞಾನ, ಸಮೀಚೀನ ಜ್ಞಾನ. ಒಂದು ಗೊತ್ತಿದೆ ಒಂದು ಗೊತ್ತಿಲ್ಲ ಅಂತಂದರೆ ಅದು ಸಮೀಚೀನ ಜ್ಞಾನ ಆಗೋಲ್ಲ. ಈ ಥರ ಇದು ವಿಗ್ರಹಗತಿಯಿಂದ ಒಂದು ಶರೀರವನ್ನು ಬಿಟ್ಟು ಮತ್ತೊಂದು ಶರೀರವನ್ನು ಗ್ರಹಣ ಮಾಡಲಿಕ್ಕೆ ಜೀವ ಯಾವಾಗ ಹೋಗ್ತಾನೆ, ವಿಗ್ರಹಗತಿಯಲ್ಲಿ ಒಂದೂ ಪರ್ಯಾಪ್ತಿ ಇಲ್ಲ. ಅಲ್ಲಿ ಹೋದ ನಂತರ ಪರ್ಯಾಪ್ತಿಗಳನ್ನು ಗ್ರಹಣ ಮಾಡ್ತಾನೆ. ಆದರೆ ಪೂರ್ವ ಶರೀರವನ್ನು ಬಿಟ್ಟು ಹೋಗ್ತಾ ಇದ್ದಾನೆ ಆತ್ಮ. ಆ ಶರೀರದಲ್ಲಿದ್ದಾಗ ಪರ್ಯಾಪ್ತ ಅನ್ನಿಸ್ಕೊಳ್ತಿದ್ದ. ಅವನು ಪರ್ಯಾಪ್ತಿಗಳನ್ನೆಲ್ಲ ಪೂರ್ಣ ಮಾಡಿಕೊಂಡು ಸಂಪೂರ್ಣ ಜೀವನವನ್ನು ಜೀವಿಸಿದ. ಗರ್ಭದ 9 ತಿಂಗಳುಗಳನ್ನು ಪೂರ್ಣ ಮಾಡಿಕೊಂಡೇ ಜೀವಿಸಿದ. ಹುಟ್ಟಿದ ನಂತರ ಸಾಯುವ ತನಕ ಪರ್ಯಾಪ್ತಕನಾಗಿಯೇ ಜೀವಿಸಿದ. ಆಮೇಲೆ ಶರೀರ ನಾಶ ಆಯಿತು, ಇಂದ್ರಿಯಗಳು ನಾಶ ಆದವು. ಯಾವ ಆಹಾರ ವರ್ಗಗಳನ್ನು ತಗೊಂಡು ಶರೀರದ ರಚನೆಯಾಗಿತ್ತೋ ಅದೆಲ್ಲ ನಾಶವಾಯಿತು. ಅದೆಲ್ಲ ನಾಶ ಆಯಿತು ಅಂತಂದರೆ ಇಂದ್ರಿಯ ನಾಶ ಆಯಿತು, ಶರೀರ ನಾಶ ಆಯಿತು. ಆಮೇಲೆ ಶ್ವಾಸೋಚ್ಛ್ವಾಸ ಉಳಿತದೆಯಾ, ಅದೂ ನಾಶ ಆಯಿತು. ಆಯು ಉಳಿತದೆಯಾ, ಆಯು ಪರ್ಯಾಪ್ತಿ, ಶ್ವಾಸೋಚ್ಛ್ವಾಸ. ಮನಃ ಪರ್ಯಾಪ್ತಿ ಉಳಿತದೆ, ಅದೂ ಇಲ್ಲ, ಅದು ಹೊರಟು ಹೋಗ್ತದೆ. ಭಾಷಾ ಪರ್ಯಾಪ್ತಿ, ಮಾತಾಡಕ್ಕೆ ಬರ್ತದೆ, ಅದು ಇಲ್ಲ, ಅದು ನಷ್ಟ ಆಯಿತು. ಆಮೇಲೆ ಏನು ನಷ್ಟ ಆಯಿತು? ಮನಃ ಪರ್ಯಾಪ್ತಿನೂ ನಷ್ಟ ಆಯಿತು. 6 ಪರ್ಯಾಪ್ತಿಗಳು ನಷ್ಟವಾಗಿ ಈಗ ಜೀವ ಮತ್ತೆ ಹೊಸ ಪರ್ಯಾಪ್ತಿಗಳನ್ನು ಗ್ರಹಣ ಮಾಡಲಿಕ್ಕೆ ಹೊರಟ, ಹೊಸ ಶರೀರವನ್ನು ಪಡಲಿಕ್ಕೆ ಹೊರಟ. ನೋಡ್ರಿ ಎಷ್ಟು ಸೂಕ್ಷ್ಮ ಸೈನ್ಸ್ ಇದೆ. ಇಂತಹ ಸೈನ್ಸನ್ನು ಭೌತಿಕ ವಿಜ್ಞಾನಿ, ಯಾವ ವಿಜ್ಞಾನಿಯೂ ಕೂಡ ಹೇಳಿಕೊಟ್ಟಿಲ್ಲ. ಎಷ್ಟೊಂದು ಸೂಕ್ಷ್ಮ ಇದೆ. ಕಾರ್ಮನ ಶರೀರದ ಬಗ್ಗೆ ಯಾವ ವಿಜ್ಞಾನಿಗಳು ಹೇಳಿಕೊಟ್ಟಿದ್ದಾರೆ? ಯಾರೂ ಹೇಳಿಕೊಟ್ಟಿಲ್ಲ. ಈ ಸಮಯದ ಬಗ್ಗೆ ಯಾರು ಹೇಳಿಕೊಟ್ಟಿದ್ದಾರೆ? ಎಷ್ಟು ಚಿಕ್ಕ ಸಮಯ ಅವಲಿ, ಅದು ಇದು ಯಾರು ಹೇಳಿಕೊಟ್ಟಿದ್ದಾರೆ? ಯಾರೂ ಹೇಳಿಕೊಟ್ಟಿಲ್ಲ. ಇದನ್ನೆಲ್ಲ ಯಾರು ಹೇಳಿಕೊಟ್ರು? ಕೇವಲ ಜ್ಞಾನಿಗಳು, ಅಂದರೆ ನಮ್ಮ ಕುಲದೇವರು. ಅವರನ್ನ ಹೊರಗೆ ತೆಗೆದು ಬಿಟ್ಟಿದಿರಲಿಲ್ಲ ಜಗಲಿಯಿಂದ. ಹೊರಗಿನ ದೇವರವರು. ನಮ್ಮ ಕುಲದೇವ್ರು ಅಂದ್ರೆ ಇದು ನೋಡ್ರಿ, ಕುದುರೆ ಮ್ಯಾಗ ಕೂತದ್ದ ನಮ್ಮ ಕುಲದೇವರು. ನಮ್ಮ ತಂದೆ ಹೀಗೆ ಹೇಳಿದ್ರು ಇರ್ತದೆ. ಅದು ಒಂದೇ ಇರುವಾಗ ಕಾರ್ಮನ ಶರೀರ ಅನ್ಬೇಕು. ಇನ್ನು ಔದಾರಿಕ ಶರೀರ ಇದ್ದಾಗ ಕಾರ್ಮನ ಶರೀರ ಅಂತೂ ಇದ್ದೇ ಇರ್ತದೆ. ಆದರೆ ಅದರಲ್ಲಿ 2 ಶರೀರ ಇದೆ. 2 ಶರೀರ ಇದೆ. ಒಂದು ಔದಾರಿಕ ಶರೀರ, ಒಂದು ಕಾರ್ಮನ ಶರೀರ. ಇನ್ನು ಔದಾರಿಕ ಶರೀರನೂ ಇದೆ, ಆಹಾರಕ ಶರೀರನೂ ಇದೆ, ಕಾರ್ಮನ ಶರೀರನೂ ಇದೆ. ಇದು ಯಾರಿಗೆ? ದಿಗಂಬರ ಮುನಿಗಳಿಗೆ. ಇನ್ನು ಔದಾರಿಕ ಶರೀರ ಇದೆ, ಕಾರ್ಮನ ಶರೀರ ಇದೆ. ಕಡಿಮೆಯಿಂದ ಕಡಿಮೆ ಎಷ್ಟು ಶರೀರಗಳಿರ್ತವೆ ನಮ್ಮ ಸಂಗಡ? 2 ಇರ್ತವೆ. ಹೆಚ್ಚಿಂದ ಹೆಚ್ಚು 4 ಇರ್ತಾವಲ್ಲ. ಮುನಿಗಳಿಗೆ ಎಷ್ಟು? ಆಹಾರಕ ಶರೀರವನ್ನು ಧಾರಣೆ ಮಾಡಿರ್ತಕ್ಕಂತಹ ಮುನಿಗಳಿಗೆ 4 ಶರೀರಗಳು. ಔದಾರಿಕ ಶರೀರ 4 ಅಲ್ಲ, 3 ಇರ್ತಾವೆ. ವೈಕ್ರಿಕ ಶರೀರನೂ ಇರ್ತದೆ ಏನ್ರಿ? ಇಲ್ಲ. ದೇವ ಮತ್ತು ನಾಟಕೀಯ ಜೀವಿಗಳಿಗೆ ವೈಕ್ರಿಕ ಶರೀರ. ಆಹಾರಕ ಶರೀರ
ನೈ ಔದಾರಿಕ ಶರೀರ, ಆಹಾರಕ ಶರೀರ ಮತ್ತು ಕಾರ್ಮಣ ಶರೀರ, ಈ ಮೂರು ಇರ್ತಾವ. ದೇವತೆಗಳಿಗೆ ಎಷ್ಟು? ಹೆಚ್ಚಿಂದ ಹೆಚ್ಚು ವೈಕ್ರಿಕ ಶರೀರ, ಕಾರ್ಮಣ ಶರೀರ ಎರಡೇ. ನಾರ್ಕಿಗಳಿಗೆ ಅವುಗಳಿಗೂ ಎರಡೇ. ಆಮೇಲೆ ತೈಜಸ್ ಶರೀರ, ಅದು ಈ ಒಂದು ಮೂರು ಶರೀರಗಳೇನಿವೆಲ್ಲ ಔದಾರಿಕ, ವೈಕ್ರಿಕ, ಆಹಾರಕ, ಈ ಶರೀರಕ್ಕೆ ತೇಜವನ್ನು ನೀಡತಕ್ಕಂಥ, ಹೊಳಪನ್ನು ನೀಡತಕ್ಕಂಥ, ಏನನ್ಬೇಕು ಅದಕ್ಕೆ, ಈ ಶರೀರಗಳಿಗೆ ಕಾಂತಿಯನ್ನು ನೀಡುವಂತಹ ಶರೀರಕ್ಕೆ ತೇಜಸ್ ಶರೀರ. ಪ್ರತ್ಯೇಕವಾದ ಶರೀರ ಅಲ್ಲದು, ಅವುಗಳಿಗೆ ಪರ್ಯಾಪ್ತಿಗಳಿಲ್ಲ. ತೈಜಸ್ ಶರೀರಕ್ಕೆ ಪರ್ಯಾಪ್ತಿ ಇಲ್ಲ. ಈ ಮೂರು ಶರೀರಗಳಿಗೆ ಮಾತ್ರ ಪರ್ಯಾಪ್ತಿಗಳಿವೆ. ಆಹಾರ, ಶರೀರ, ಹೀಗೆ ಪರ್ಯಾಪ್ತಿಗಳಿವೆ. ಈ ಥರ. ಸಮಯ ಮುಗಿಯಿತು. प्रभु देव तुम्हारे पवित्र मुख से निश्रित जो शीतल वाणी, जग जन मन के मल को धोती, अतः कहाती जिन वाणी. जयवंतो माँ जग में तब तक जब तक सूरज चांद रहे, शीश नवाते कर्म हरूम, अब तक हम विषयांत रहे, अब हम ना विषयांत रहे. जिनवाणी माता की जय.